ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 6ನೇಯ ಪಂಚಮಹಾಯಜ್ಞ ಸಂಧಿಯ 26 ಪದ್ಯಗಳ ಶ್ರವಣ ಈ ಹಿಂದೆ ಸಮಾಪ್ತಿಯನ್ನು ಕಂಡಿತ್ತು. ತತ್ವನ್ಯಾಸ, ಮಾತೃಕಾನ್ಯಾಸ ಇತ್ಯಾದಿಗಳ ಶ್ರವಣ ಮತ್ತು ಗಾಯತ್ರಿಗೆ ಅಷ್ಟಾಕ್ಷರ ಮತ್ತು ವಾಸುದೇವ ದ್ವಾದಶಾಕ್ಷರ ಮಂತ್ರಗಳು ಹೇಗೆ ಸಮಾನ ಅಂತ ಅನ್ನೋದನ್ನು ಶ್ರವಣ ಮಾಡಿದ್ವಿ. ಓಂಕಾರದ 8 ಅಕ್ಷರಗಳು ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವಂಥ ರೂಪಗಳಿಗೆ ಸಮಾನ. ಅವು ಅದಿಂದ ಪ್ರಾರಂಭ ಮಾಡಿಕೊಂಡು ಳದವರೆಗೆ 50 ಅಕ್ಷರಗಳಿಗೆ ಮೂಲ ರೂಪ. ಹೀಗೆ 8 ರೂಪಗಳು ಅಜಾದಿ 50 ರೂಪಗಳಿಗೆ ಮೂಲ ಅಂತ ಅನ್ನೋದನ್ನು ಕೂಡ ಈ ಹಿಂದೆ ಶ್ರವಣ ಮಾಡಿದ್ವು. ಅದಾದ ಬಳಿಕ ಇವತ್ತು 27ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಚತುರವಿಂಶತಿ ತತ್ವದಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳು 13,800 ಅಧಿಕ ಚತುರವಿಂಶತಿ ರೂಪದಿಂದಲೇ ವಿತತನಾಗಿದ್ದು ಎಲ್ಲರೊಳು ಪ್ರಾಕೃತ ಪುರುಷನಂದದಲ್ಲಿ ಪಂಚಾತ್ಮಕನು ರಮಿಸುವನು. 24 ತತ್ವಗಳಲ್ಲಿ, ಈ ಹಿಂದೆ ಹೇಳಿದಂಥ 24 ತತ್ವಗಳಲ್ಲಿ ಅವುಗಳ ಅಧಿಪತಿಗಳು ಅನಿಸ್ಕೊಂಡಿರುವಂಥ, ಅವುಗಳಿಗೆ ಅಭಿಮಾನಿಗಳು ದೇವತೆಗಳು ಅನಿಸ್ಕೊಂಡಿರುವಂಥ ಬ್ರಹ್ಮಾದಿ ದೇವತೆಗಳಲ್ಲಿ 13,824 ರೂಪಗಳಿಂದ ವ್ಯಾಪ್ತನಾಗಿದ್ದು ಪಂಚಾತ್ಮಕನಾದ ಹರಿ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅನ್ನುವಂಥ 5 ರೂಪಗಳಿದ್ದ ಹರಿ ಪ್ರಾಕೃತ ಪುರುಷನಂತೆ ಸಂಚಾರ ಮಾಡ್ತಾನೆ. ಆತ ಸಂಚಾರ ಮಾಡೋದನ್ನು ನೋಡಿದರೆ ಅದು ಎಡಬಿಡದೆ ಸಂಚಾರ, ಎಡಬಿಡದೆ ಆತನ ಚಟುವಟಿಕೆ, ಇದನ್ನೆಲ್ಲ ನೋಡಿದರೆ ಆತನಿಗೇನಾದರೂ ವಿಶೇಷವಾದ ಕೆಲಸ ಇದೆಯೇನೋ, ಆತನಿಗೆ ಆಗಬೇಕಾದ ಪ್ರಯೋಜನ ಏನಾದರೂ ಇದೆಯೇನೋ ಅಂತ ಅನಿಸ್ತದೆ ನೋಡಿದರೆ. ಆದರೆ ತನಗಾಗಬೇಕಾದ ಪ್ರಯೋಜನ ಇಲ್ಲದೇ ಇದ್ರೂ ಸಾಮಾನ್ಯ ಮನುಷ್ಯನೊಬ್ಬ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು, ಪ್ರಾಕೃತ ಪುರುಷ ಅಂದರೆ ಸಾಮಾನ್ಯ ಮನುಷ್ಯ, ಅಂತ ಒಬ್ಬ ಮನುಷ್ಯ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶವನ್ನು ಇಟ್ಕೊಂಡು ಹಗಲ ರಾತ್ರಿ ಚಟುವಟಿಕೆ ನಡೆಸುವಂತೆ ಈತನು ಕೂಡ ಚಟುವಟಿಕೆಯನ್ನು ನಡೆಸ್ತಾನೆ ಅಂತ ಅರ್ಥ. ಹೀಗೆ ಪ್ರಾಕೃತ ಪುರುಷನ ಅಂದದೆ ಅಂತನ್ನೋದು ಅದಕ್ಕೆ ಹೋಲಿಕೆ ಅಂತ ತಿಳ್ಕೊಳ್ಬೇಕು. ಕೇಶವಾದಿ ಸುಮೂರ್ತಿ 12 ಮಾಸ ಪುಂಡ್ರಗಳಲ್ಲಿ ವೇದವ್ಯಾಸ ಅನಿರುದ್ಧಾದಿ ರೂಪಗಳ 6 ಋತುಗಳಲ್ಲಿ ವಾಸವಾಹಗಿಹವೆಂದು 30 ವಾಸರದಿ ಸತ್ಕರ್ಮ ಧರ್ಮ ನಿರಾಶೆಯಿಂದಲೇ ಮಾಡು ಕರುಣವ ಬೇಡು ಕೊಂಡಾಡು. ಕೇಶವಾದಿ 12 ಮೂರ್ತಿಗಳನ್ನ, ಕೇಶವ, ನಾರಾಯಣ, ಮಾಧವ, ಗೋವಿಂದ ಇತ್ಯಾದಿ 12 ಮೂರ್ತಿಗಳೇನಿವೆ ಇವುಗಳು 12 ಮಾಸದಲ್ಲಿವೆ. ಚೈತ್ರಾದಿ 12 ಮಾಸಗಳಲ್ಲಿ ಈ ರೂಪಗಳಿವೆ ಅಂತ ಅನುಸಂಧಾನ ಮಾಡಿಕೋ. ಮುಂದೆ 12 ಪುಂಡ್ರಗಳಲ್ಲಿ ಸ್ನಾನದ ಬಳಿಕ ಏನು ನಾಮಗಳನ್ನು ಹಚ್ಕೋತಾನೆ, 12 ನಾಮಗಳನ್ನು ಹಚ್ಕೊಳ್ತಾನೆ, ಅದರಲ್ಲೂ ಕೂಡ ಕೇಶವಾದಿ ರೂಪಗಳು ಇವೆ ಅಂತ ತಿಳಿದುಕೋ. 6 ಋತುಗಳಲ್ಲಿ ವೇದವ್ಯಾಸ ಅನಿರುದ್ಧಾದಿ ರೂಪಗಳು ಇವೆ ಅಂತ ತಿಳಿದುಕೋ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ 5, ಅದ್ರ ಜೊತೆಗೆ ವೇದವ್ಯಾಸ ಸೇರಿಸಿಬಿಟ್ರೆ 6 ಆಯಿತು. ಇವು ವಸಂತ, ಗ್ರೀಷ್ಮ, ವರ್ಷ, ಶರತ್, ಶಿಶಿರ, ಹೇಮಂತ ಅನ್ನುವಂಥ 6 ಋತುಗಳಲ್ಲಿವೆ ಅಂತ ಧ್ಯಾನ ಮಾಡುವ. ಕೇಶವಾದಿ 12 ಮೂರ್ತಿಗಳು 12 ಮಾಸದಲ್ಲಿವೆ ಅಂತ ಹೇಳಿದ್ವಿ. ಅಲ್ಲಿ ಚೈತ್ರ ಮಾಸದಲ್ಲಿ ಕೇಶವ, ವೈಶಾಖದಲ್ಲಿ ನಾರಾಯಣ ಅಂತ ಹೀಗಿರೋದಿಲ್ಲ. ಆದರೆ ಅದರ ಗಣನೆ ಹೇಗೆ ಅಂತಂದ್ರೆ ಪಂಚಾಂಗ ನೋಡಿದರೆ ಗೊತ್ತಾಗ್ತದೆ. ಕೇಶವ ಅನ್ನುವಂಥ ಮೊದಲನೇ ರೂಪ ಅದು ಮಾರ್ಗಶೀರ್ಷದಿಂದ ಪ್ರಾರಂಭ ಆಗಿರ್ತದೆ. ಮಾರ್ಗಶೀರ್ಷ, ಮಾಘ, ಫಾಲ್ಗುಣ, ಈ ರೀತಿಯಾಗಿ ಅಲ್ಲಿಂದ ಅದು ಮಾರ್ಗಶೀರ್ಷ, ಪುಷ್ಯ, ಮಾಘ, ಫಾಲ್ಗುಣ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಕೇಶವ, ನಾರಾಯಣ, ಮಾಧವ, ಗೋವಿಂದ, ಮುಂದೆ ಚೈತ್ರ ಮಾಸಕ್ಕೆ ವಿಷ್ಣು, ಹೀಗೆ ರೂಪಗಳ ಗಣನೆ ಪ್ರಾರಂಭ ಆಗಿರ್ತದೆ. ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ, ಅದನ್ನ ಗಮನಿಸಿ ನೋಡಬೇಕು. ಮತ್ತೆ ಸ್ನಾನದ ಬಳಿಕ ಪುಂಡಗಳನ್ನು ಹಚ್ಕೊಳ್ಳುವಾಗ ಲಲಾಟೆಯ ಕೇಶವಂ ವಿದ್ಯಾತ್, ಹಣೆಗೆ ನಾಮ ಹಚ್ಕೊಳ್ಳುವಾಗ ಕೇಶವನನ್ನು ಧ್ಯಾನ ಮಾಡಬೇಕು. ನಾರಾಯಣ ಮಥೋದರೆ, ಹೊಟ್ಟೆಗೆ ನಾಮವನ್ನು ಹಚ್ಕೊಳ್ಳುವಾಗ ನಾರಾಯಣನನ್ನು ಧ್ಯಾನ ಮಾಡಬೇಕು. ಹೀಗೆ 12 ನಾಮಗಳನ್ನು ಹಚ್ಕೊಳ್ಳೋದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ಅದರಂತೆ ಆ ನಾಮಗಳನ್ನು ಕೂಡ ಧಾರಣೆ ಮಾಡಬೇಕು. ವೇದವ್ಯಾಸ ಅನಿರುದ್ಧಾದಿ ರೂಪಗಳ 6 ಋತುಗಳಲ್ಲಿ 6 ಋತುಗಳಲ್ಲಿ 6 ರೂಪಗಳನ್ನು ಧ್ಯಾನ ಮಾಡಬೇಕು.
ವಾಸವಾಗಿ ಹವೆಂದು ತ್ರಿಂಶತಿ ವಾಸರದಿ. ಪ್ರತಿನಿತ್ಯವೂ ಅಂತ ಅರ್ಥ. ಪ್ರತಿ ತಿಂಗಳು 30 ದಿನಗಳಲ್ಲಿ ಸತ್ಕರ್ಮ ಧರ್ಮ ನಿರಾಶೆಯಿಂದಲೇ ಮಾಡು. ಸತ್ಕರ್ಮವನ್ನು ಮಾಡು, ಧರ್ಮಾಚರಣೆಯನ್ನು ಮಾಡು. ಹೇಗೆ ಮಾಡು ಅಂತಂದ್ರೆ ನಿರಾಶೆಯಿಂದಲೇ ಮಾಡು. ನಿರಾಶೆ ಅಂತಂದ್ರೆ ಬೇಸರ ದುಃಖ ಅಂತ ಅರ್ಥ ಅಲ್ಲ, ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಅಂತ ಅರ್ಥ. ಮತ್ತೆ ಏನನ್ನು ಕೇಳಬೇಕು ದೇವರನ್ನ ಅಂತಂದ್ರೆ ನಿರಾಶೆಯಿಂದಲೇ ಮಾಡು, ಕರುಣವ ಬೇಡು ಕೊಂಡಾಡು. ಭಗವಂತನನ್ನು ಪ್ರಾರ್ಥನೆ ಮಾಡು, ಅವನನ್ನು ಕೇಳೋದಿಷ್ಟೇ, ಕರುಣೆಯನ್ನು ಕೇಳು. ನಮಗೆ ಯಾವುದೇ ಪರಿಸ್ಥಿತಿ ಇರಲಿ, ಸಿರಿವಂತಿಕೆ ಇರಲಿ, ಬಡತನ ಇರಲಿ, ಯಾವುದೇ ಅನುಕೂಲಗಳು ಇರಲಿ, ಅನುಕೂಲಗಳು ಇಲ್ಲದೇ ಇರಲಿ, ನಾವು ನಿನ್ನನ್ನು ಕೇಳೋದು ಮತ್ತು ನಿನ್ನನ್ನೇ ಕೇಳೋದು ಏನಂದ್ರೆ ನಿನ್ನ ಕರುಣೆ ಅಂತ. ಈ ರೀತಿಯಾಗಿ ಭಗವಂತನ ಕರುಣೆಯನ್ನೇ ಕೇಳು. ಕರುಣವ ಬೇಡು ಕೊಂಡಾಡು. ಲೋಷ್ಟ ಕಾಂಚನ ಲೋಹ ಶೈಲಜ ಕಾಷ್ಠ ಮೊದಲಾದ ಅಖಿಲ ಜಡ ಪರಮೇಷ್ಠಿ ಮೊದಲಾದ ಅಖಿಲ ಚೇತನದೊಳಗೆ ಅನುದಿನವೂ ಚೇಷ್ಟೆಗಳ ಮಾಡಿಸುತ್ತ ತಿಳಿಸದೆ ಶ್ರೇಷ್ಠನಾಗಿದ್ದು ಎಲ್ಲರಿಗೆ ಸರ್ವೇಷ್ಠದಾಯಕ ಸಂತೈಸುವನು ಸರ್ವಜೀವರನು. ಭಗವಂತ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದೇ ಇದ್ದಾನೆ. ವ್ಯಾಪಿಸಿಕೊಂಡಿರೋದ್ರಿಂದಾಗಿ ಆತ ನಮ್ಮನ್ನು ಕಾಪಾಡ್ತಾನೆ. ಆ ಕಾಪಾಡ್ತಾನೆ ಅಂತನ್ನುವಂಥ ಭರವಸೆ ನಮಗೆ ಬೇಕು ಅಂತನ್ನೋದನ್ನ ದಾಸರು ಹರಿಕಥಾಮೃತ ಸಾರದ ಕರುಣಾಸಂಧಿಯನ್ನು ಪ್ರಾರಂಭ ಮಾಡಿದ ಕ್ಷಣದಿಂದಲೇ ಮೇಲಿಂದ ಮೇಲೆ ಹೇಳ್ತಾನೆ ಇದ್ದಾರೆ. ಮತ್ತೆ ಇಲ್ಲೂ ಒಂದು ಕಡೆ ಹೇಳ್ತಾರೆ, ಲೋಷ್ಟ ಅಂದ್ರೆ ಮಣ್ಣಿನ ಹೆಂಟೆ, ಕಾಂಚನ ಅಂದ್ರೆ ಬಂಗಾರ, ಲೋಹ ಅಂದ್ರೆ ಎಲ್ಲರಿಗೂ ಗೊತ್ತು, ಶೈಲಜ ಅಂದ್ರೆ ಬಂಡೆ, ಶೈಲ ಅಂದ್ರೆ ಪರ್ವತ, ಅಲ್ಲಿ ಜ ಅಂದ್ರೆ ಹುಟ್ಟಿದ್ದು ಈ ಬಂಡೆಗಳು, ಕಾಷ್ಠ ಅಂದ್ರೆ ಕಟ್ಟಿಗೆ, ಮೊದಲಾದ ಅಖಿಲ ಜಡ ಎಲ್ಲಾ ಜಡ ವಸ್ತುಗಳು, ಮತ್ತೆ ಪರಮೇಷ್ಠಿ ಮೊದಲಾದ ಅಖಿಲ ಚೇತನರುಗಳು. ಪರಮೇಷ್ಠಿ ಅಂದ್ರೆ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮ ಮೊದಲಾದಂತಹ ಸಕಲ ಚೇತನರಲ್ಲೂ ಕೂಡ ಇದ್ದಾನೆ. ಎಲ್ಲಾ ಜಡ ವಸ್ತುಗಳಲ್ಲೂ ಇದ್ದಾನೆ, ಎಲ್ಲಾ ಚೇತನ ವಸ್ತುಗಳಲ್ಲೂ ಇದ್ದಾನೆ. ಅನುದಿನವೂ ಚೇಷ್ಟೆಗಳ ಮಾಡಿಸುತ್ತ ನಾನಾ ಥರದ ಕರ್ಮಗಳನ್ನ ಅವ್ರ ಮೂಲಕ ಮಾಡಿಸ್ತಾನೆ. ಮಾಡಿಸುತ್ತ ತಿಳಿಸದೆ ಪ್ರೇಷ್ಠನಾಗಿದ್ದು, ಅಲ್ಲಿ ತಾನು ಒಳಗಿರ್ತಾನೆ, ಆದ್ರೆ ಒಳಗಿದ್ದದ್ದು ಮಾತ್ರ ಸುಲಭವಾಗಿ ಎಲ್ಲರ ಅರಿವಿಗೆ ಬರೋದಿಲ್ಲ. ನಾವು ಮಾಡ್ತಿದ್ದೇವೆ ಅಂತ ತಿಳ್ಕೋತೀವಿ. ಹೀಗೆ ಎಲ್ಲರಿಗೂ ಪ್ರಿಯನಾಗಿದ್ದಾನೆ. ಅತ್ಯಂತ ಪ್ರಿಯನಾದವನು ಈ ಜಗತ್ತಿನಲ್ಲಿ ನಮ್ಗೆ ಯಾರಾದರೂ ಇದ್ರೆ ಆತ ಪರಮಾತ್ಮನೇ. ತಿಳಿಸದೆ ಪ್ರೇಷ್ಠನಾಗಿದ್ದು ಎಲ್ಲರಿಗೆ ಸರ್ವೇಷ್ಠದಾಯಕ, ನಮಗೆ ಬೇಕಾದ್ದೆಲ್ಲವನ್ನು ಕೊಡ್ತಾನೆ. ಸಂತೈಸುವನು ಸರ್ವಜೀವರನು, ಎಲ್ಲ ಜೀವರನ್ನು ಅನುಗಾಲವೂ ಕೂಡ ಆತ ಸಮಾಧಾನ ಮಾಡ್ತಿರ್ತಾನೆ. ಶಿಲಾದ್ಯೇಶ ಸ್ಥಿತೋ ವಿಷ್ಣು ಭಾರದಾಢ್ಯಾಧಿಕಾರಣಂ ನೈವ ಚಿತ್ತಾಧಿಕಾಸ್ಯಾತೋ ವೃಕ್ಷಾದ್ಯಾಹ ಉತ್ತಮಾಮತಾಹ ವೃಕ್ಷೇಭ್ಯ ಅಧಿಕಂ ವಿಷ್ಣು ಜಂಗಮೇಶ ಪ್ರಕಾಶಿತಃ ತತೋಪಿ ಪುರುಷೇ ವಿಷ್ಣು ಗುಣಾಧಿಕ್ಯ ಪ್ರಕಾಶಕಃ ಅಂತ ಐತ್ರೇಯ ಭಾಷ್ಯದಲ್ಲಿ ಬಂದಿರತಕ್ಕಂಥ ಒಂದು ಮಾತದು. ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ, ಹೌದು, ಶಿಲಾದಿಗಳಲ್ಲೂ ಇದ್ದಾನೆ, ಕಲ್ಲು ಮಣ್ಣು ಇತ್ಯಾದಿಗಳಲ್ಲಿ ಇದ್ದಾನೆ. ಆ ಕಲ್ಲು ಮಣ್ಣು ಇತ್ಯಾದಿಗಳಿಗೆ ಒಂದು ರೀತಿಯಾದಂತಹ ಕಠಿಣತೆ, ಬಹಳ ಬಿರುಸಾಗಿರ್ತದೆ ಕಲ್ಲು ಮಣ್ಣು ಇಂಥವೆಲ್ಲ, ಮತ್ತು ಭಾರ ಇರ್ತದೆ. ಆ ಭಾರ ದಾರ್ಢ್ಯ ಅವೆಲ್ಲ ಬಂದದ್ದೆಲ್ಲಿಂದ? ಅದು ಆ ಪರಮಾತ್ಮನ ಅಸ್ತಿತ್ವದಿಂದಾಗಿ ಬಂದಿದ್ದು ಅಂತ ತಿಳ್ಕೊಳ್ಬೇಕು. ಆದರೆ ಆ ಕಲ್ಲುಗಳಲ್ಲಾಗಲಿ ಮಣ್ಣುಗಳಲ್ಲಾಗಲಿ ಪರಮಾತ್ಮನ ಅಸ್ತಿತ್ವ ಅಷ್ಟಕ್ಕೆ ಸೀಮಿತ ಆಗಿರ್ತದೆ. ಭಾರ ಕಠಿಣತೆ, ಅದಕ್ಕೊಂದು ಮನಸ್ಸು ಅಂತಿರೋದಿಲ್ಲ, ಹಾಗಾಗಿ ಅಲ್ಲಿ ಏನೂ ಚಟುವಟಿಕೆ ಇಲ್ಲ. ಆದರೆ ವೃಕ್ಷಾದ್ಯಾಹ ಉತ್ತಮಾಮತಾಹ, ಆದರೆ ವೃಕ್ಷ ಇತ್ಯಾದಿಗಳು ಗಿಡಮರಗಳು ಅವು ಕೂಡ ಸ್ಥಾವರಗಳೇ, ನಿಂತಲ್ಲೇ ನಿಂತಿರ್ತವೆ. ಆದರೆ ಪರಮಾತ್ಮನ ಸನ್ನಿಧಾನ ಅಲ್ಲಿ ಹೆಚ್ಚು. ಅದಕ್ಕೊಂದು ಮನಸ್ಸಿದೆ, ಅವಕ್ಕೂ ಸುಖ ದುಃಖ ಇದೆ. ನೀರು ಹಾಕಿದವರನ್ನ ಬಗ್ಗೆ, ತಮಗೆ ಅನುಕೂಲ ಮಾಡಿಕೊಟ್ಟವ್ರ ಬಗ್ಗೆ ಅವು ಕೂಡ ಒಲವು ತೋರಿಸ್ತವೆ. ಇಂಥದ್ದೆಲ್ಲ ಸಂವೇದನೆ ಅದಕ್ಕಿದೆ. ಆದರೆ ಅಲ್ಲಿ ಕೂಡ ಕಲ್ಲು ಬಂಡೆಗಳಿಗೆ ಹೋಲಿಸಿದ್ರೆ ಪರಮಾತ್ಮನ ಸನ್ನಿಧಾನ ಹೆಚ್ಚು. ಉಳಿದ ಜೀವಿಗಳಿಗೆ ಹೋಲಿಸಿದರೆ, ಜಂಗಮ ಜೀವಿಗಳಿಗೆ ಹೋಲಿಸಿದರೆ ಆ ವೃಕ್ಷಗಳಲ್ಲಿ ಸನ್ನಿಧಾನ ಕಡಿಮೆಯೇ. ವೃಕ್ಷೇಭ್ಯ ಅಧಿಕಂ ವಿಷ್ಣು ಜಂಗಮೇಶು ಪ್ರಕಾಶಿತಃ. ಪ್ರಾಣಿ ಪಕ್ಷಿ ಇವೆಲ್ಲ ಏನಿರ್ತಾವಲ್ಲ ಅವುಗಳಲ್ಲಿ ಅವುಗಳ ಮೆದುಳು ಇನ್ನಷ್ಟು ಹೆಚ್ಚು ವಿಕಾಸಗೊಂಡಿರ್ತದೆ. ಅದಕ್ಕಾಗಿ ಅವುಗಳಿಗೆ ಚಟುವಟಿಕೆ ಹೆಚ್ಚು. ವೃಕ್ಷಾದಿಗಳಿಗೆ ಹೋಲಿಸಿದ್ರೆ ಉಳಿದ ಪ್ರಾಣಿ ಪಕ್ಷಿಗಳಲ್ಲಿ ಚಟುವಟಿಕೆ ಹೆಚ್ಚು. ಎಲ್ಲದಕ್ಕಿಂತ ಹೆಚ್ಚು ಚಟುವಟಿಕೆ ಮನುಷ್ಯನಲ್ಲಿ. ಮನುಷ್ಯನ ಈ ಶರೀರದಲ್ಲಿ ಪರಮಾತ್ಮನ ಸನ್ನಿಧಾನ ಹೆಚ್ಚು. ಅದಕ್ಕಾಗಿ ಅವನಲ್ಲಿ ಉಳಿದ ಜೀವಿಗಳಲ್ಲಿ, ಉಳಿದ ಜಡಗಳಲ್ಲಿ ಕಾಣದೇ ಇರುವಂತಹ ವ್ಯಾಪಾರಗಳು ಕೂಡ ಕಾಣ್ತವೆ. ಹೀಗೆಲ್ಲ ಕಾಣ್ತಿರೋದ್ರಿಂದ ಒಂದು
ವೈಶಿಷ್ಟ್ಯನು ಕೂಡ ಮನುಷ್ಯನಿಗಿದೆ ಅಂತ ತಿಳ್ಕೊಳ್ಬೇಕು. ಮುಂದೆ 30ನೇ ಪದ್ಯ. ವಾಸುದೇವ ಅನಿರುದ್ಧ ರೂಪದಿ ಪುಂ ಶರೀರದೊಳಿಹನು, ಸರ್ವದ ಸ್ತ್ರೀ ಶರೀರದೊಳಿಹನು. ಸಂಕರ್ಷಣನು ಪ್ರದ್ಯುಮ್ನ, ದ್ವಾಸುಪರ್ಣಾಶ್ರುತಿ ವಿನುತ ಸರ್ವಾಸು ನಿಲಯ. ನಾರಾಯಣನ ಸದುಪಾಸನೆ ಗೈವವರು ಜೀವನ್ಮುಕ್ತರೆನಿಸುವರು. ವಾಸುದೇವ ಅನಿರುದ್ಧ ಇವೆರಡು ರೂಪಗಳಿಂದ ಸರ್ವದಾ ಪುರುಷನ ಶರೀರದಲ್ಲಿ ಇರ್ತಾನೆ, ಗಂಡಸಿನ ಶರೀರದಲ್ಲಿ. ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅನ್ನುವಂಥ ಎರಡು ರೂಪಗಳಿಂದ ಆತ ಸ್ತ್ರೀ ಶರೀರದಲ್ಲಿರ್ತಾನೆ. ಇದನ್ನ ಆ ಭಗವಂತನ ಬಗ್ಗೆ ಅನುಸಂಧಾನ ಮಾಡ್ಕೊಳ್ಬೇಕು. ದ್ವಾಸುಪರ್ಣ ಶ್ರುತಿ ವಿನುತ ಅಂತ ಕರೀತಾರೆ ಅವನನ್ನು. ದ್ವಾಸುಪರ್ಣ ಸಯುಜಾ ಸಖಾಜ ಸಮಾನಂ ವೃಕ್ಷಂ ಪರಿಷಸ್ಪಜಾತೆ ತಯೋರನ್ಯ ಪಿಪ್ಪರಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅಂತ ಹಿಂದೆ ಒಂದು ಅಥರ್ವಣೋಪನಿಷತ್ತು ಇರಬೇಕದು. ಅದರಿಂದ ಒಂದು ಮಂತ್ರವನ್ನು ಉದಾಹರಿಸಿದ್ದೆ. ಅದರ ಬಗ್ಗೆ ಉದಾಹರಣೆ ಕೂಡ ಹೇಳಿದ್ದೆ. ಕನ್ನಡದಲ್ಲಿ ಅದಕ್ಕೆ ಸಂವಾದಿಯಾದಂತಹ ಹಾಡು ಏನಿದೆ ಅಂತ ಹೇಳಿದ್ದೆ. ಜಗವೆಂಬುವ ಗಿಡ ಹುಟ್ಟೈತಣ್ಣ, ಹಕ್ಕಿಗಳೆರಡು ಅಲ್ಲಿದ್ದಾವೆ, ಜಗತ್ತೊಂದು ಗಿಡ, ಅದರಲ್ಲಿ ಎರಡು ಹಕ್ಕಿಗಳಿವೆ. ಎರಡೂ ಹಕ್ಕಿಗಳು ಅನಾದಿ ಕಾಲದಿಂದ ಗೆಳೆಯರೇ ಆಗಿವೆ. ಒಂದು ಹಕ್ಕಿ ಅನಾದಿ ಕಾಲದಿಂದ ತಿಂತಿದೆ, ಹಣ್ಣು ತಿಂತಾ ಇದೆ, ಜೀವ ಅನ್ನೋ ಹಕ್ಕಿ. ಆದರೂ ಇದು ಬಡವಾಗೇ ಇದೆ, ಇದಕ್ಕೆ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯಗಳಿಲ್ಲ. ಪರಮಾತ್ಮ ಅನ್ನೋ ಹಕ್ಕಿ ಮಾತ್ರ ಸಾಕಷ್ಟು ಪುಷ್ಟವಾಗೇ ಇದೆ, ಅದು ಏನನ್ನು ತಿಂತಿಲ್ಲ. ಏನನ್ನು ತಿನ್ನದೇ ಇದ್ರು ಅದರ ಶಕ್ತಿ ಸಾಮರ್ಥ್ಯಗಳಿಗೆ ಮಾತ್ರ ಏನೂ ಕೊರತೆ ಇಲ್ಲ. ಹೀಗೆ ಆ ಪರಮಾತ್ಮ ಅನ್ನುವಂಥ ಹಕ್ಕಿ ಮತ್ತು ಜೀವ ಅನ್ನುವಂಥ ಹಕ್ಕಿ ಇವುಗಳೆರಡರ ವರ್ಣನೆಯನ್ನು ಮಾಡುವಂಥ ದ್ವಾಸುಪರ್ಣ ಅನ್ನುವಂಥ ಒಂದು ವೇದವಾಕ್ಯ. ಅದರ ಬಗ್ಗೆ ಹಿಂದೊಮ್ಮೆ ಹೇಳಿದ್ದೆ. ಅದಕ್ಕಾಗಿ ದ್ವಾಸುಪರ್ಣ ಶ್ರುತಿ ವಿನುತ, ಆ ವೇದವಾಕ್ಯದಿಂದ ಆತ ಸ್ತುತ್ಯನಾದವನು ಅಂತ ಹೇಳ್ತಾರೆ. ಸರ್ವಾಸು ನಿಲಯ ಅಂತ ಭಗವಂತನ ಒಂದು ರೂಪ, ಅದು ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದು. ಸರ್ವಾಸು ನಿಲಯೋ ನಲಹ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ರೂಪ ಇದೆ. ಸರ್ವ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತೆ ಎಲ್ಲಾ ಜೀವಿಗಳು ಅಂತ ಅರ್ಥ. ಅವರ ಹಸು ಅಂದ್ರೆ ಪ್ರಾಣಗಳು, ಅವರಲ್ಲಿ ನಿಲಯ ವಾಸ ಮಾಡ್ಕೊಂಡಿದ್ದಾನೆ ಭಗವಂತ. ಸಹಸ್ರಂ ಮಹಿಷಾಮದ ಅದಿತ್ತಂ ಇಂದ್ರಿಯಂ ಮಹಿಪ್ರವಾವೃಧೆ ಇಂದ್ರ ಸೂರ್ಯಸ್ಯ ರಶ್ಮಿಭಿ ನರ್ಷಸಾನೋ ಮೋಷದಿತಿ ಇದೊಂದು ವೇದವಾಕ್ಯ, ಇದು ಋಗ್ವೇದದಲ್ಲಿ ಬಂದದ್ದು. ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶಬ್ದವೂ ಕೂಡ ಬೃಹತಿ ಸಹಸ್ರದ ಒಂದೊಂದು ಋಕ್ಕಿನ ಸಂಕ್ಷಿಪ್ತ ರೂಪ ಅಂತ ಹೇಳಿದ್ದೆ. ವ್ಯಾಸದಾಸ ಸಿದ್ಧಾಂತ ಕೌಮುದಿ ಅಂತೇನೋ ಈ ಒಂದು ಹರಿಕಥಾಮೃತಸಾರದ ವ್ಯಾಖ್ಯಾನ ಇದೆ. ಅದರಲ್ಲಿ ದಾಸರು ಯಾವುದಾದ್ರೂ ವಿಷ್ಣು ಸಹಸ್ರನಾಮದ ಒಂದು ಪದವನ್ನು ಹೇಳಿದರೆ ಅದಕ್ಕೆ ಹೊಂದಾಣಿಕೆ ಆಗುವಂಥ ಬೃಹತಿ ಸಹಸ್ರದ ಮಾತು ಯಾವುದು ಅಂತನ್ನೋದನ್ನು ಕೂಡ ಆ ವ್ಯಾಖ್ಯಾನಕಾರರು ಹೇಳಿರ್ತಾರೆ. ಹೀಗೆ ವಿಷ್ಣು ಸಹಸ್ರನಾಮ ಮತ್ತು ಬೃಹತಿ ಸಹಸ್ರನಾಮ ಅವೆರಡರ ಅನುಸಂಧಾನವನ್ನು ಒಟ್ಟಿಗೆ ಅಲ್ಲಿ ಮಾಡ್ಕೊಳ್ಬೇಕು. ಹೀಗೆ ಎಲ್ಲರೊಳಗೂ ವ್ಯಾಪಿಸಿಕೊಂಡಿದ್ದವನು, ಅದಕ್ಕಾಗಿ ಅವನನ್ನ ಸರ್ವಾಸು ನಿಲಯ ಅಂತ ಹೀಗೆ ಕರೀತಾರೆ. ಸರ್ವಾಸು ನಿಲಯ ನಾರಾಯಣನ, ವಾಸ್ತವಿಕವಾಗಿ ಅವನನ್ನ ನಾರಾಯಣ ಅಂತ ಹೀಗೆ ಕರೀತಾರೆ. ನಾರಾಯಣ ಅಂತ ಅನ್ಬೇಕು, ಆದರೆ ಆ ಛಂದಸ್ಸಿಗೆ ಅನುಗುಣವಾಗಿ ನಾರಾಯಣನ ಅಂತ ಉಪಯೋಗ ಮಾಡಿರ್ತಾರೆ. ಅದನ್ನ ಹಾಗೆ ಉಚ್ಚಾರ ಮಾಡಿದ್ರು ಛಂದಸ್ಸಿಗೆ ಹೊಂದಾಣಿಕೆಗೆ ಹಾಗೆ ಮಾಡಿದ್ರಿಂದ ಅದೇನು ಸಮಸ್ಯೆ ಅಲ್ಲ. ಸದುಪಾಸನೆ ಗೈಯುವವರು, ನಾರಾಯಣನನ್ನ ಸರಿಯಾಗಿ ತಿಳ್ಕೊಂಡು ಆತನನ್ನು ಯಾರು ಉಪಾಸನೆ ಮಾಡ್ತಿರ್ತಾರೆ ಅವರು ಜೀವನ್ಮುಕ್ತರೆನಿಸುವರು. ಈ ಸಂಸಾರದಲ್ಲೇ ಅವ್ರು ಇರ್ತಾರೆ, ಇನ್ನು ಅವರು ಪರಮಾತ್ಮನ ಸನ್ನಿಧಿಗೆ ಹೋಗುವಂಥ ಕಾಲ ಇನ್ನೂ ಬಂದಿರೋದಿಲ್ಲ. ಆದರೆ ಇಲ್ಲಿದ್ರೂ ಅವ್ರು ಮುಕ್ತರೆ. ಅವರಿಗೆ ಸಂಸಾರದ ಯಾವುದೇ ದುಃಖ, ಯಾವುದೇ ಕಷ್ಟ ಕಾರ್ಪಣ್ಯಗಳು ಅವರನ್ನ ಸೋಕೋದಿಲ್ಲ. ಜೀವನ್ಮುಕ್ತರಾಗಿದ್ದು ಉಳಿದವರಿಗೆ ಮಾರ್ಗದರ್ಶಕರಾಗಿ ಅವರಿಗೆ ಅನುಗ್ರಹ ಮಾಡ್ತಾ ಅವರು ಇಲ್ಲೇ ಬದುಕಿರ್ತಾರೆ. ಪರಮಾತ್ಮನ ಸಾಕ್ಷಾತ್ಕಾರ ಜ್ಞಾನ ಆಗಿ ಹೋಗಿದೆ, ಮೋಕ್ಷ ನಿಶ್ಚಿತ ಆಗಿದೆ, ಆದರೆ ಇನ್ನೂ ಹೋಗಿಲ್ಲ, ಹೋಗ್ಲಿಕ್ಕೆ ಒಂದಿಷ್ಟು ಸಮಯ ಬೇಕು. ಅಂಥವ್ರನ್ನ ಜೀವನ್ಮುಕ್ತ ಅಂತ ಕರೀತಾರೆ. ತನ್ನ ಅನಂತಾನಂತ ರೂಪ ಹಿರಣ್ಯ ಗರ್ಭಾದಿಗಳೊಳಗೆ ಕಾರುಣ್ಯ ಸಾಗರ ಹರಹಿ ಅವರವರ ಅಖಿಲ ವ್ಯಾಪಾರ ಬನ್ನಪಡದಲೆ ಮಾಡಿಸಿ ಧನ್ಯರೆಣಿಸಿ ಸಮಸ್ತ ದಿವಿಜರ ಪುಣ್ಯಕರ್ಮವ ಸ್ವೀಕರಿಸಿ ಸುಖವಿತ್ತು ಪಾಲಿಸುವ.
ಕರುಣಾ ಸಮುದ್ರ ಈ ಹರಿ ಅವನು ತನ್ನ ಅನಂತಾನಂತ ರೂಪಗಳನ್ನು ಇಟ್ಟಿರ್ತಾನೆ. ಕಾರುಣ್ಯ ಸಾಗರ ಅಂದ್ರೆ ಕರುಣಾ ಸಾಗರ. ತನ್ನ ಅನಂತಾನಂತ ರೂಪಗಳನ್ನ ಹಿರಣ್ಯ ಗರ್ಭಾದಿಗಳೊಳಗೆ ಹರಹಿ ಇಟ್ಟಿದ್ದಾನೆ. ಚತುರ್ಮುಖ ಬ್ರಹ್ಮನಲ್ಲಿ ಎಷ್ಟೋ ರೂಪ, ವಾಯುವಿನಲ್ಲಿ ಮತ್ತೆಷ್ಟೋ ರೂಪ. ಹೀಗೆ ಜಗತ್ತಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡುವಂತಹ ಬೇರೆ 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 ದೇವತೆಗಳು, ಜೀವಿಗಳು ಇವರೆಲ್ಲ ಏನಿದ್ದಾರೆ ಅವರಲ್ಲಿ ಅಷ್ಟಷ್ಟು ರೂಪಗಳನ್ನು ಇಟ್ಟಿದ್ದಾನೆ. ಇಟ್ಟು ಅವರವರ ಸಕಲ ವ್ಯಾಪಾರಗಳನ್ನು ಏನೂ ಶ್ರಮ ಇಲ್ಲದೆ ತಾನು ಮಾಡ್ತಾನೆ. ಬನ್ನ ಬಡದೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ಲಿಕ್ಕೆ ಅವನಿಗೇನು ಶ್ರಮ ಇಲ್ಲ. ಬನ್ನ ಬಡದೆ ತಾನು ಮಾಡ್ತಾನೆ ಮತ್ತು ಮಾಡಿಸ್ತಾನೆ. ಅವರವರ ಅಖಿಲ ವ್ಯಾಪಾರ ಬನ್ನ ಬಡದಲೇ ಮಾಡಿ ಮಾಡಿಸಿ, ಬನ್ನ ಬಡದಲೇ ಮಾಡಿ. ಅದನ್ನ ಹೀಗೂ ಅರ್ಥ ಮಾಡಬಹುದು ಅಂತ ಕಾಣಿಸ್ತದೆ ನನಗೆ. ನೀವು ಗಮನಿಸ್ರಿ ಎಲ್ಲರೂ. ತಾನೇನೂ ಕಷ್ಟವಿಲ್ಲದೆ ಮಾಡ್ತಾನೆ, ಅದು ಅವನಿಗೆ ದೊಡ್ಡದಲ್ಲ. ನಮ್ಮ ಕಡೆಯಿಂದ ಮಾಡಿಸ್ತಾನಲ್ಲ, ಏನೂ ಕಷ್ಟವಿಲ್ಲದೆ ಮಾಡಿಸ್ತಾನೆ. ತಾನು ಮಾಡ್ಲಿಕ್ಕೂ ಅವನಿಗೆ ಕಷ್ಟ ಇಲ್ಲ, ನಮ್ಮ ಕಡೆಯಿಂದ ಮಾಡಿಸ್ಲಿಕ್ಕೂ ಅವನಿಗೆ ಕಷ್ಟ ಇಲ್ಲ. ಮತ್ತೆ ನಮಗೆ ಮಾಡುವಾಗ, ಕೆಲಸ ಇನ್ನು ಮುಂದಿದೆ, ಇನ್ನು ಮುಂದಿನ ವಾರ ಕೆಲಸ ಆಗಬೇಕು, ನಾಳೆ ಕೆಲಸ ಆಗಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ಬಹಳಷ್ಟು ಆತಂಕಕ್ಕೊಳಗಾಗಿರ್ತೀವಿ ನಾವು. ಕೆಲಸ ಹೇಗಾಗ್ತದೋ ಏನೋ ಅಂತ ಹೇಳಿ. ಆದ್ರೆ ಒಳಗೆ ಪರಮಾತ್ಮ ಇದ್ದು ಬನ್ನ ಬಡದಲ್ಲೇ ಮಾಡ್ತಾನಾದ್ರಿಂದ ಅನಾಯಾಸವಾಗಿ ಅವನು ಮಾಡೋದ್ರಿಂದ ನಾವು ಮಾಡಬೇಕಾದ ಕೆಲಸವೂ ಕೂಡ ಅನಾಯಾಸವಾಗಿ ಹಾಗೇ ಆಗ್ತದೆ. ಒಂದು ಸೂತ್ರದ ಗೊಂಬೆ ತಾನು ಕುಣಿಯೋದೇ ಇಲ್ಲ. ಇನ್ನು 1 ಗಂಟೆಗೆ 7 ಗಂಟೆಗೆ ಸೂತ್ರದ ಗೊಂಬೆ ಪ್ರದರ್ಶನ ಇದೆ ಇಂಥ ಮಂದಿರದಲ್ಲಿ, ಇಂಥ ನಾಟಕ ಮಂದಿರದಲ್ಲಿ ಅಂತಿದ್ರೆ ಆ ಸೂತ್ರದ ಗೊಂಬೆಗೆ ಏನಾದರೂ ಆತಂಕ ಆಗಬೇಕಾದ ಕಾರಣ ಇದೆಯೇನು? ಏನಿಲ್ಲ. ಆ ಸೂತ್ರದ ಗೊಂಬೆ 7 ಗಂಟೆಗೆ ಪ್ರದರ್ಶನ ಇದೆ, ನಾ ಹೇಗೆ ಕುಣಿಯಲಿ ಅಂತ ಏನಾದ್ರು ಆತಂಕ ಪಟ್ರೆ ಅದು ಹಾಸ್ಯಾಸ್ಪದ ಅನಿಸ್ಕೋತದೆ. ಆ ಗೊಂಬೆ ನೋಡಿ ಜನ ನಗ್ತಾರಷ್ಟೇ. ನೀನೇನು ಕುಣಿಯೋದು, ಅಲ್ಲಿ ಕುಣಿಸೋನು ಒಳಗಿದ್ದಾನೆ, ಅವನು ಕುಣಿಸ್ತಾನೆ, ನೀನು ಕುಣಿತಿ ಅಂತಾರೆ. ಅದರಂತೆ ಆಗಬೇಕಾದ ಎಷ್ಟೋ ಕೆಲಸಗಳ ಬಗ್ಗೆ ನಾವು ಆತಂಕ ಪಟ್ಟಿರ್ತೇವೆ. ಅವನು ಮಾತ್ರ ಯಾವುದೇ ಕಷ್ಟಪಡದೆ ಅದನ್ನು ಮಾಡಿರ್ತಾನೆ. ಕಷ್ಟಪಡದೆ ನಮ್ಮಿಂದಲೂ ಕೂಡ ಮಾಡಿಸಿಬಿಡ್ತಾನೆ. ಅನಾಯಾಸವಾಗಿ ಕೆಲಸ ಆಗ್ತಾವ ಅವೆಲ್ಲ. ಅದಕ್ಕಾಗಿ ಮಾಡಿಸಿ ಧನ್ಯರೆನಿಸಿ ಅವರೆಲ್ಲರನ್ನೂ ಕೂಡ ಧನ್ಯರು ಅನಿಸ್ತಾನ ಅವನು. ಚತುರ್ಮುಖ ಬ್ರಹ್ಮನನ್ನು ಆರಂಭ ಮಾಡಿಕೊಂಡು ನಮ್ಮೆಲ್ಲರನ್ನೂ ಕೂಡ ಧನ್ಯರು ಅಂತ ಅನಿಸ್ತಾನೆ. ಇವರೆಲ್ಲರೂ ಎಂಥ ದೊಡ್ಡ ಕೆಲಸ ಮಾಡಿಬಿಟ್ರಪ್ಪ ಇವರು, ಉಳಿದವರು ಯಾರಿಗೂ ಆಗದೇ ಇರುವಂತ ಕೆಲಸವನ್ನು ಮಾಡಿದ್ರಲ್ಲ. ದೈಹಿಕ ಕೆಲಸ, ಮಾನಸಿಕ ಕೆಲಸ, ಬೌದ್ಧಿಕ ಕೆಲಸ, ಮತ್ತಾವುದೋ ಪಾಂಡಿತ್ಯದ ಕೆಲಸ, ಅಧಿಕಾರ ಸ್ಥಾನಮಾನಗಳ ಕೆಲಸ ಇವ್ರು ಮಾಡಿಬಿಟ್ರು ಅಂತ ಉಳಿದವರು ಹೊಗಳ್ತಿರ್ತಾರೆ. ಆದರೆ ಇವರನ್ನ ಧನ್ಯರು ಅಂತ ಅನಿಸಿದವನು ಆ ಪರಮಾತ್ಮನೇ. ಆ ಮಹತ್ವ ಅವರಿಗೆ ಬಂದದ್ದು ಲೋಕದ ಸನ್ಮಾನ, ಮಾನ, ಪ್ರಶಂಸೆ, ಒಂದು ಉತ್ತಮ ಸ್ಥಾನ ಲೋಕದಲ್ಲಿ ಅವರಿಗೆಲ್ಲ ಬಂದದ್ದು ಅವನಿಂದಲೇ. ಹೀಗೆ ಅವರನ್ನು ಧನ್ಯರೆನಿಸಿ ಈತ ಸಮಸ್ತ ಪುಣ್ಯಕರ್ಮವ ಸ್ವೀಕರಿಸಿ ಸಮಸ್ತ ದಿವಿಜರು, ಎಲ್ಲಾ ದೇವತೆಗಳು, ಉಳಿದ ಜ್ಞಾನಿಗಳು ಅವರವರ ಪುಣ್ಯಕರ್ಮವನ್ನು ಇವನೇ ಸ್ವೀಕಾರ ಮಾಡ್ತಾನೆ. ಅಂದರೆ ಆ ಫಲಕ್ಕೆ ಅವನೇ ಭಾಗಿಯಾಗ್ತಾನೆ. ಸ್ವೀಕರಿಸಿ ಸುಖವಿತ್ತು ಪಾಲಿಸುವ. ಹೀಗೆ ಸುಖವಿತ್ತು ಪಾಲಿಸ್ತಾನಾದ್ರಿಂದ ಅವನ ಬಗ್ಗೆ ಭರವಸೆ ಇರಲಿ. ಸಾಗರದೊಳಿಹ ನದಿಯ ಜಲ ಭೇದದ ಆಗಸದೊಳಿಪ್ಪ ಅಬ್ದಬಲ್ಲದು. ಕಾಗೆ ಗುಬ್ಬಿಗಳು ಅರಿಯಬಲ್ಲವೇ ನದಿಯ ಸ್ಥಿತಿಗಳನ್ನು. ಭೋಗಿವರ ಪರ್ಯಂಕ ಶಯನನೊಳಿ ಗುಣತ್ರಯ ಬದ್ಧ ಜಗವಿಹ. ಇದು ಆಗಮಜ್ಞರು ತಿಳಿವರು, ಅಜ್ಞಾನಿಗಳಿಗೆ ಅಳವಡದು. ಸಮುದ್ರದಲ್ಲಿ ಎಲ್ಲ ನದಿಗಳು ಹೋಗಿ ಸೇರ್ಕೋತವೆ. ನದಿಗಳು ಎಲ್ಲೆಲ್ಲೋ ಹುಟ್ಟಿ ಬಂದಿರ್ತವೆ. ನಾನಾ ಥರದ ಮಳೆಯ ನೀರನ್ನು ಸ್ವೀಕಾರ ಮಾಡಿ ಅವು ಉಬ್ಬಿ ಹರಿತವೆ. ಕೊನೆಗೆ ಸಮುದ್ರಕ್ಕೆ ಹೋಗಿ ಸೇರ್ಕೋತವೆ. ಅಲ್ಲಿ ಹೋಗಿ ಸೇರ್ಕೊಂಡಾಗ ಆ ಗಂಗಾ ನದಿಯ ನೀರಿದೆ, ಯಮುನಾ ನದಿಯ ನೀರಿದೆ, ಮತ್ತೆ ಯಾವ್ಯಾವುದೋ ನದಿಗಳ ನೀರೆಲ್ಲ ಸಮುದ್ರದಲ್ಲಿದೆ. ಅಲ್ಲಿ ಗಂಗಾ ನದಿಯ ನೀರು ಯಾವುದು, ಯಮುನಾ ನದಿಯ ನೀರು ಯಾವುದು ಆ ಸಮುದ್ರದಲ್ಲಿ ಅಂತ ಅಗಾಧವಾದ ರಾಶಿಯಲ್ಲಿ ಬೇರೆ ಯಾರಿಗಾರು ಗೊತ್ತಾಗ್ತದೇನೋ? ಅಲ್ಲಿ ನದಿಯ ಸ್ಥಿತಿಗಳನ್ನ ಕಾಗೆ ಗುಬ್ಬಿಗಳು ತಿಳಿತಾವೇನೋ? ಅಲ್ಲೇ ಸಮುದ್ರ ತೀರದಲ್ಲೇ ಹಾರಾಡ್ತಿರ್ತಾವೆ ಕಾಗೆ ಗುಬ್ಬಿಗಳು. ಕಾಗೆ ಗುಬ್ಬಿಗಳು ಅಂದ್ರೆ ಬರೇ ಪಕ್ಷಿಗಳು ಅಂತ ಅರ್ಥ ಅಲ್ಲ. ಕಾಗೆ ಗುಬ್ಬಿಗಳಿಗೆ ಸಮಾನರಾದಂತಹ ಸಾಧಾರಣ ಮನುಷ್ಯರು, ಕ್ಷುಲ್ಲಕರು, ಅವರು ಅಲ್ಲೇ ಓಡಾಡ್ತಿರ್ತಾರೆ. ಅವರಿಗೆ ಅಲ್ಲಿ ಗಂಗಾ ನದಿ ನೀರು ಯಾವುದು, ಯಮುನಾ ನದಿ ನೀರು ಯಾವುದು ಅಂತ ಪ್ರತ್ಯೇಕವಾಗಿ ತಿಳಿತದೇನೋ? ಯಾರಿಗೂ ತಿಳಿಯೋದಿಲ್ಲ, ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಆದರೆ ಸಾಗರದೊಳಿಹ ನದಿಯ ಜಲದ ಭೇದದ ಆಗಸದೊಳಿಪ್ಪ ಅಬ್ದಬಲ್ಲದು. ಮೇಲೆ ಮೋಡ ಇರ್ತದೆ ಆಕಾಶದಲ್ಲಿ. ಆ ಮೋಡಕ್ಕೆ ಆ ನದಿಯ ನೀರಿನ ವ್ಯತ್ಯಾಸ ಎಲ್ಲ ಗೊತ್ತಾಗ್ತದೆ. ಗಂಗಾ ನದಿಯ ನೀರು ಯಾವುದು, ಯಮುನಾ ನದಿಯ ನೀರು ಯಾವುದು, ಅದೆಲ್ಲ ಅದಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಗೊತ್ತಾಗಿ ಆ ಮೂಲಕ ಮತ್ತೆ ಆ ಸಾಗರದಲ್ಲಿರುವಂತಹ ನೀರನ್ನು ಹೀರ್ತಾನೆ ಸೂರ್ಯ.
ಹೀರಿ ಮೋಡಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಮೋಡ ಗಂಗಾ ನದಿಯ ಪಾತ್ರ ಎಲ್ಲಿರ್ತದಲ್ಲ ಅಲ್ಲೇ ಹೋಗಿ ಸುರಿತದೆ. ಮತ್ತೆ ಗಂಗಾ ನದಿ ನೀರಿಂದ ಹುಟ್ಟಿದ ಮೋಡ ಗಂಗಾ ನದಿಯ ಪಾತ್ರದಲ್ಲೇ ಸುರಿತದೆ. ಯಮುನಾ ನದಿಯ ಮೋಡ ಅಲ್ಲೇ ಸುರಿತದೆ. ಇಷ್ಟೆಲ್ಲ ಗಮನಿಸಿ. ಎಲ್ಲಾ ಕಡೆ ಮೋಡಗಳು ಆಕಾಶದಲ್ಲಿ ದಟ್ಟವಾಗಿ ಕಪ್ಪು ಬಣ್ಣದಿಂದ ಒಟ್ಟುಗೂಡಿರ್ತವೆ. ಇಲ್ಲಿ ಮಳೆ ಆಯ್ತು ಅಂದ್ಕೊಂಡಿರ್ತೀವಿ, ಮಳೆನೇ ಆಗೋದಿಲ್ಲ, ಹೋಗ್ಬಿಡ್ತಾವೆ ಮೋಡ ಎಲ್ಲೋ ಹೋಗಿ ಮತ್ತೊಂದು ಕಡೆ ಎಲ್ಲೋ ಮಳೆ ಸುರಿಸ್ತವೆ. ಅದರ ಅರ್ಥ ಏನು? ಇಲ್ಲಿ ಬಂದಿರುವ ಮೋಡಗಳು ನಮ್ಮಲ್ಲಿರುವಂತಹ ನದಿ, ನಮ್ಮಲ್ಲಿರುವಂತಹ ಬಾವಿಗಳಿಗೆ ಸಂಬಂಧಪಟ್ಟದ್ದಾಗಿರ್ಲಿಕ್ಕಿಲ್ಲ. ಅವು ಮತ್ತೆಲ್ಲೋ ಮಳೆ ಸುರಿಸಬೇಕಾಗಿದೆ, ಮತ್ಯಾವುದೋ ನದಿ, ಮತ್ಯಾವುದೋ ಬಾವಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಅಲ್ಲಿ ಹೋಗಿ ನೀರನ್ನು ಸುರಿಸ್ತವೆ. ಅಲ್ಲಿದ್ದ ಮೋಡಗಳು ಇಲ್ಲಿ ಬರ್ತವೆ, ಇಲ್ಲಿ ನೀರನ್ನು ಸುರಿಸ್ತವೆ. ಇದು ನಮಗೆ ವಿಚಿತ್ರ ಅನಿಸಬಹುದು. ಸಾಗರದೊಳಗೆ ಎಲ್ಲಾ ನದಿಗಳು ನೀರು ಹೋಗಿ ಸೇರ್ಕೊಂಡು ಬಿಟ್ಟಿವೆ, ಅದೆಲ್ಲ ನೀರು ಬೆರೆತು ಹೋಗಿರ್ತದೆ. ಆ ನದಿಯ ನೀರೆಲ್ಲ ಬೆರೆತು ಹೋಗಿರೋದ್ರಿಂದ ಸಮುದ್ರದ ನೀರು ಆವಿಯಾಗಿ, ಸೂರ್ಯನ ಕಿರಣಗಳಿಂದ ಆವಿಯಾಗಿ ಮೋಡ ಆಗಿ ಮತ್ತೆ ನೀರಾಗಿ ಸುರಿತದಲ್ಲ, ಅಲ್ಲಿ ಆ ವ್ಯತ್ಯಾಸ ಏನೂ ಇರೋದಿಲ್ಲ ಅಂತ ನಾವು ತಿಳ್ಕೊತೇವೆ. ಆದರೆ ವಾಸ್ತವಿಕವಾಗಿ ವ್ಯತ್ಯಾಸ ಇಲ್ಲದೆ ಹೋದ್ರೆ ಏನಾಗ್ತದೆ ಅಂತ ನಾವೇ ಗಮನಿಸಬೇಕು. ಒಂದು ನದಿ ನೀರು, ಇಲ್ಲಿ ಒಂದು ನದಿ, ಆ ಕಡೆ ಮತ್ತೊಂದು ಯಾವುದೋ ನದಿ, ಅನಾದಿ ಕಾಲದಿಂದ, ಎಷ್ಟೋ ಕಾಲದಿಂದ ಹುಟ್ಟಿದ ಆರಂಭ್ಯ ನೀವು ಎಷ್ಟೋ ಕಾಲದಿಂದ ಮಳೆ ಆ ನದಿ ನೀರನ್ನ ಪರೀಕ್ಷೆ ಮಾಡಿ ನೋಡಿದ್ರು ಅದು ಯಾವತ್ತೂ ಸವಳಾಗೇ ಇರ್ತದೆ. ಈ ನಮ್ಮ ನದಿ ನೀರು ಮತ್ತಾವುದೋ ಕಾಲಕ್ಕೆ ನೋಡಿದ್ರು ಅದು ಯಾವತ್ತೂ ಅದೇ ರುಚಿಯಿಂದನೇ ಕೂಡಿರ್ತದೆ. ಮೋಡಗಳು ಎಲ್ಲಿಂದಲೋ ಮುಂದೆ ಮತ್ತೆಲ್ಲೋ ಮಳೆ ಸುರಿಸೋದಾಗಿದ್ರೆ, ಸಮುದ್ರದ ನೀರು ಎಲ್ಲ ಕಡೆ, ನದಿಗಳ ನೀರು ಸಮುದ್ರದಲ್ಲೆಲ್ಲ ಬೆರೆತೇ ಹೋಗಿದ್ರೆ, ಒಂದ್ರೊಳಗೊಂದು ಸೇರ್ಕೊಂಡು ಹೋಗಿಬಿಟ್ಟಿದ್ರೆ, ಆ ನೀರೆಲ್ಲ ಸೇರ್ಕೊಂಡು ಇಲ್ಲಿ ಹೋದ ವರ್ಷ ಮಳೆಗಾಲದಲ್ಲಿ ಸವಳಿತ್ತು, ಈ ವರ್ಷ ರುಚಿ ಇದೆ, ಮತ್ತು ಮುಂದಿನ ವರ್ಷ ಸವಳಾಯಿತು ಅನ್ನೋ ಪ್ರಸಂಗ ಬರಬೇಕಿತ್ತಲ್ಲ, ಬರಲಿಲ್ಲ. ಹಂಗೆಂದೂ ಬರೋದೇ ಇಲ್ಲ. ನದಿಗಳದ್ದು ಹೋಗ್ಲಿ, ಬಾವಿಗೂ ಬರೋದಿಲ್ಲ. ಬಾವಿಯಲ್ಲಿಯೂ ಪ್ರತಿ ವರ್ಷ ಅದೇ ರುಚಿಯೇ ಆ ಬಾವಿ ನೀರಿಗೆ, ಆ ನದಿಗೆ ಅದೇ ರುಚಿಯೇ. ಇದಕ್ಕೆಲ್ಲ ವ್ಯತ್ಯಾಸಕ್ಕೆ ಕಾರಣ ಏನಂತಂದ್ರೆ, ಸೂರ್ಯನ ಕಿರಣಗಳಿಂದ ತಯಾರಾದಂತಹ ಮೋಡ, ಆ ಮೋಡಕ್ಕೆ ಅದು ಗೊತ್ತು. ಮೋಡಕ್ಕೆ ಅಂದ್ರೆ ಮೋಡ ಜಡ, ವಾಸ್ತವಿಕವಾಗಿ ಮೋಡಕ್ಕೆ ಅಭಿಮಾನಿಯಾದಂತಹ ದೇವತೆ ಒಬ್ಬಿರ್ತಾನೆ. ಆ ಮೋಡವನ್ನು ಅಲ್ಲಿಗೆ ಪ್ರೇರೇಪಿಸುವಂತಹ ವಾಯು ಇರ್ತದೆ. ಆ ವಾಯುವಿಗೆ ಅದು ಗೊತ್ತು ಅಂತ ಅರ್ಥ. ಅದಕ್ಕೆ ಆ ಒಳಗಿನ ದೇವತೆಗಳಿಗೆ ಅದು ಗೊತ್ತು ಅಂತ ಅದ್ರ ತಾತ್ಪರ್ಯ. ಅವರು ಅದನ್ನ ಅಲ್ಲಲ್ಲಿ ತಗೊಂಡು ಹೋಗಿ ನಿಲ್ಲಿಸ್ತಾರೆ. ಅಲ್ಲೇ ಮಳೆ ಸುರಿತದೆ. ಮತ್ತೆ ಆ ಬಾವಿ, ಆ ಕೆರೆ, ಆ ನದಿಗಳಿಗೆ ಅದೇ ರುಚಿಯಾದಂಥ ನೀರು. ಇದು ಒಂದು ದೃಷ್ಟಾಂತ. ಆ ಮೂಲಕವಾಗಿ ಆ ನದಿಗಳ, ಕೆರೆಗಳ, ಬಾವಿಗಳ ರುಚಿಯನ್ನ ಗಮನಿಸಿ ಇಂಥ ಕೆಲಸ ಆಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಅಬ್ದ ಬಲ್ಲದು, ಆ ಮೋಡಕ್ಕದು ಗೊತ್ತು. ಆದರೆ ಕಾಗೆ ಗುಬ್ಬಿಗಳು ಅರಿಯಬಲ್ಲವೇ? ಕಾಗೆಗಾಗಲಿ, ಗುಬ್ಬಿಗಾಗಲಿ, ಒಂದು ಸಾಮಾನ್ಯ ಮನುಷ್ಯನಿಗಾಗಲಿ ಈ ವ್ಯತ್ಯಾಸ ಗೊತ್ತಾಗ್ತದೇನೋ? ನದಿಯ ಸ್ಥಿತಿಗಳನ್ನ ಅದಕ್ಕೆ ಬೇರೆ ಯಾವ್ದಕ್ಕಾರು ತಿಳ್ಕೊಳ್ಳಿಕ್ಕೆ ಆಗ್ತದೇನೋ? ಆಗೋದಿಲ್ಲ. ಇದು ಕೇಳೋರಿಗೆ ವಿಚಿತ್ರ ಅಂತ ಅನಿಸ್ಬೋದು. ಆದರೆ ಒಂದು ವೈಜ್ಞಾನಿಕ ಸಂಗತಿಯನ್ನ ಯಾರಾದರೂ ಎಲ್ಲಿಯಾದರೂ ಓದಿದ್ರೆ ಅವರಿಗಿದು ಸ್ಪಷ್ಟ ಆಗ್ತದೆ. ಮೋಡಕ್ಕೆ ಗೊತ್ತು, ವಾಯುವಿಗೆ ಗೊತ್ತು, ಕಾಗೆ ಗುಬ್ಬಿಗಳಿಗೆ ಇದು ಗೊತ್ತಾಗೋದಿಲ್ಲ ಅಂತ ಇಲ್ಲಿ ಮಾತು ಬಂತು ದಾಸರದು. ದಾಸರ ಅಭಿಪ್ರಾಯ ಏನಂತಂದ್ರೆ, ತೀರಾ ಕೆಲವೇ ಜೀವಿಗಳಿಗೆ ಅದು ಗೊತ್ತಾಗ್ತದೆ. ಕೆಲವೊಂದು ಅಪರೂಪದ ತಳಿಯ, ಅಪರೂಪದ ಜಾತಿಯ ಮೀನುಗಳಿಗೆ ಆ ನೀರಿನ ವ್ಯತ್ಯಾಸ ಗೊತ್ತಾಗ್ತದೆ. ಅದು ಹೇಗೆ ಏನು ಮಾಡ್ತದೆ ಅಂತಂದ್ರೆ, ಅದು ಆ ಯಾವ ನದಿ, ಯಾವ ಸಮುದ್ರ, ಯಾವ ಜಾತಿಯ ಮೀನು ಅಂತೆಲ್ಲ ಹೇಳಲಿಕ್ಕೆ ಅಷ್ಟೊಂದು ವೈಜ್ಞಾನಿಕ ಮಾಹಿತಿ ನನ್ನ ತಲೆಯಲ್ಲಿಲ್ಲ ಇವತ್ತು. ಆದರೂ ಎಲ್ಲೋ ಓದಿದ್ದನ್ನು ನಿಮ್ಮ ಎದುರಿಗೆ ಹೇಳ್ತೇನೆ. ನದಿ ನೀರಿನ ಪ್ರವಾಹದ ಮೂಲಕ ಕೆಲವು ಮೀನುಗಳು ಸಮುದ್ರಕ್ಕೆ ಬಂದು ಸೇರ್ತವೆ. ಅಲ್ಲಿಂದ ಮತ್ತೆ ಆ ನದಿಗೆ ಬಂದು ತಲುಪ್ತವೆ. ಅದು ಹೇಗೆ ತಲುಪ್ತವೆ ಗಮನಿಸ್ಬೇಕು. ನದಿಯ ನೀರು, ಗಂಗಾ ನದಿಯ ನೀರೆಲ್ಲ ಸಮುದ್ರಕ್ಕೆ ಹೋಗಿ ಸೇರ್ಕೊಂಡಿದ್ರೆ, ಅದೆಲ್ಲ ಬೆರೆತು ಹೋಗಿದ್ರೆ, ಗಂಗಾ ನದಿ, ಯಮುನಾ ನದಿ ನೀರೆಲ್ಲ ಒಟ್ಟಿಗಾಗಿ ಹೋಗಿಬಿಟ್ಟಿದ್ರೆ, ಅವು ಮತ್ತೆ ಆ ಜಾತಿಯ ಮೀನುಗಳ ಒಂದು ಗುಂಪು, ಒಂದು ಹಿಂಡು ಮೀನುಗಳು ಆ ನದಿಯ ಜಾಡನ್ನು ಹಿಡಿದು ಆ ನದಿಯ ಪಾತ್ರಕ್ಕೆ ಹೇಗೆ ಬಂದಾವ ಅದಕ್ಕೆ ಅದು ಗೊತ್ತಾಗ್ತದೆ. ಇಷ್ಟೆಲ್ಲ ಒಂದು ವೈಜ್ಞಾನಿಕ ತಿಳುವಳಿಕೆ ಕಾಗೆ ಗುಬ್ಬಿಗಳಿಗೆ ಇಲ್ಲದೆ ಇದ್ರೂ ಆ ಮೀನು ಮೊದಲಾದಂಥ ಕೆಲವು ಸೂಕ್ಷ್ಮ ಜೀವಿಗಳಿಗೆ ಗೊತ್ತಾಗ್ತದೆ. ಮೀನು ಮೊದಲಾದಂಥ ಸೂಕ್ಷ್ಮ ಜೀವಿಗಳಿಗೆ ಅದು ಗೊತ್ತಾಗ್ತದೆ ಅಂದಮೇಲೆ, ಮೋಡದ ಅಭಿಮಾನ ದೇವತೆ, ವಾಯುವಿನ ಅಭಿಮಾನ ದೇವತೆ, ಗಾಳಿಯ ಅಭಿಮಾನ ದೇವತೆ, ಅವರಿಗದು ಗೊತ್ತಾಗ್ತದೆ. ಅದನ್ನೆಲ್ಲ ಮಾಡಿಸೋನು ಪರಮಾತ್ಮ. ಅದನ್ನು ಹೇಳಿ ಹೊರಟದ್ದು ದಾಸರು. ಹೀಗೆ ಆ ವ್ಯತ್ಯಾಸವನ್ನು ಮೀನುಗಳು ತಿಳ್ಕೊತವೆ, ಕಾಗೆ ಗುಬ್ಬಿಗಳಿಗೆ ಗೊತ್ತಾಗದೇ ಇರಬಹುದು. ಯಾಕಂದ್ರೆ ಕಾಗೆ ಗುಬ್ಬಿಗಳಿಗೆ ಅದೊಂದು ಪ್ರಯೋಜನವೇ ಇಲ್ಲ. ಆ ಪ್ರಯೋಜನ ಇರೋದು ಮೀನುಗಳಿಗೆ, ಹಕ್ಕಿಗಳು ವಾಸ್ತವಿಕವಾಗಿ ಆಕಾಶದಲ್ಲಿ ಸಂಚಾರ ಮಾಡುವಂಥವು. ನಿರ್ದಿಷ್ಟ ಸಮಯದಲ್ಲಿ, ಪ್ರತಿಯೊಂದು ವರ್ಷದಲ್ಲಿ ತಮ್ಮ ಸಂತಾನಕ್ಕಾಗಿ ಅವು ವಲಸೆ ಹೋಗ್ತವೆ. ಮತ್ತೆ ನಕ್ಷತ್ರಗಳ ಮೂಲಕ ತಮ್ಮ ದಾರಿಯನ್ನು ತಿಳ್ಕೊಂಡು ಹಾಗೆ ತಿರುಗಿ ಬರ್ತವೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸಂಚಾರ ಮಾಡ್ತವೆ ಪಕ್ಷಿಗಳು ಅಂತ ಗೊತ್ತು ನಿಮಗೆ. ಅದರಂತೆ ಮೀನುಗಳು ಕೂಡ, ಅವುಗಳಿಗೆ ವಾಸನಾ ಶಕ್ತಿ, ತಮ್ಮ ನೀರಿನ ಹರಿವಿನ
ಒಂದು ವ್ಯಾಪ್ತಿಯನ್ನು ತಿಳ್ಕೊಳ್ಳೋ ಶಕ್ತಿ, ಇದೆಲ್ಲ ದೈವದತ್ತವಾದ ಶಕ್ತಿ ಅವುಗಳಿಗೆ. ಅದಕ್ಕಾಗಿ ಹಾಗೇ ಹೋಗ್ತವೆ, ಹಾಗೆ ಮರಳಿ ಬರ್ತವೆ. ಆದರೆ ಕಾಗೆ ಗುಬ್ಬಿಗಳಿಗೆ ಗೊತ್ತಾಗೋದಿಲ್ಲ. ಅವುಗಳಿಗೆ ವಲಸೆ ಹೋಗೋ ಕಾರಣವೂ ಇಲ್ಲ. ನದಿಯೊಳಗೆ ಮುಳುಗಿ ಸಂತಾನೋತ್ಪಾದನೆ ಮಾಡುವಂತಹ ಅವಶ್ಯಕತೆಯೂ ಅದಕ್ಕಿಲ್ಲ. ಹೀಗೆ ಆ ಕ್ಷುಲ್ಲಕವಾದಂತಹ ಜಾತಿಯ ಮೀನುಗಳಿಗೆ ಗೊತ್ತಾಗ್ತದೆ ಅಂದಮೇಲೆ ದೇವತೆಗಳಿಗೆ ಅದು ಸುಲಭವಾಗಿ ಗೊತ್ತಾಗ್ತದೆ ಅಂತ ಅದರ ಅಭಿಪ್ರಾಯ. ಹಾಗೆ ಭೋಗಿವರ ಪರ್ಯಂಕ ಶಯನನೊಳಿ ಗುಣತ್ರಯ ಬದ್ಧ ಜಗವಿಹುದು ಆಗಮಜ್ಞರು ತಿಳಿವರು. ಭೋಗಿವರ ಪರ್ಯಂಕ ಶಯನ, ಭೋಗಿ ಅಂದ್ರೆ ಹಾವು, ಅದರ ವರ ಅಂದ್ರೆ ಹಾವಿನ ರಾಜ ಅಂದ್ರೆ ಶ್ರೇಷ್ಠ ಹಾವು ಅಂದ್ರೆ ಶೇಷ, ಅದರ ಪರ್ಯಂಕ ಅಂದ್ರೆ ಪರ್ಯಂಕ ಒಂದು ಶಯನ, ಅದರ ಮೇಲೆ ಮಲಗಿರುವಂತಹ ಪರಮಾತ್ಮ. ಆ ಶಯನನಾದಂತಹ ಪರಮಾತ್ಮನಲ್ಲಿ ಈ ಗುಣತ್ರಯ ಬದ್ಧ ಜಗವು ಇಹುದು. ಸತ್ವರಜ ಸ್ತಮೋ ಗುಣಗಳಿಂದ ನಿಯಂತ್ರಿತವಾದಂತಹ ಜಗತ್ತು ಅಲ್ಲಿದೆ. ಇದನ್ನು ಆಗಮಜ್ಞರು ಬಲ್ಲದು. ಪರಮಾತ್ಮನೊಳಗೆ ಈ ಜಗತ್ತು ಹೇಗಿದೆ, ಜಗತ್ತಿನೊಳಗೆ ಪರಮಾತ್ಮ ಹೇಗಿದ್ದಾನೆ ಅಂತ ಆಗಮಜ್ಞರಿಗೆ ಗೊತ್ತಾಗ್ತದೆ, ಶಾಸ್ತ್ರಜ್ಞರಿಗೆ ಗೊತ್ತಾಗ್ತದೆ. ಆದರೆ ಅಜ್ಞಾನಿಗಳಿಗೆ ಇಲ್ಲಿ ಪರಮಾತ್ಮನ ಅಸ್ತಿತ್ವನೇ ಗೊತ್ತಾಗೋದಿಲ್ಲ. ಪರಮಾತ್ಮ ತನ್ನ ಅಸ್ತಿತ್ವವನ್ನು ತಿಳಿಸ್ಲಿಕ್ಕೆ ಮೇಲಿನ ಮೇಲೆ ಏನಾದರೂ ದೃಷ್ಟಾಂತಗಳನ್ನು ಕೊಡ್ತಿರ್ತಾನೆ ಸೂಕ್ಷ್ಮವಾಗಿ, ಅದನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ. ಜ್ಞಾನಿಗಳಾದವರು ಭಕ್ತರಾದವರು ತಿಳ್ಕೊತಾರೆ, ಉಳಿದವರು ತಿಳ್ಕೊಳ್ಳೋದಿಲ್ಲ. ಅಜ್ಞಾನಿಗಳಿಗೆ ಅಳವಡೋದು. ಪರಮಾತ್ಮನ ಕಡೆ ಯಾರಿಗೆ ಮನಸ್ಸೇ ಇಲ್ವೋ ಅವರಿಗಿದು ಅರ್ಥವೇ ಆಗೋದಿಲ್ಲ. ಅಥರ್ವಣೋಪನಿಷತ್ತಿನಲ್ಲಿ ಬಂದಂಥ ಒಂದು ಭಾಷ್ಯವಾಕ್ಯ ಇದು. ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವ ಜಾನತೆ ವಾಯುಸ್ತು ತತ್ಪೃಥಕ್ ಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತಿ ಅಂತ ಒಂದು ಮಾತು. ನದಿಗಳಿಗೆ ಗೊತ್ತಾಗೋದಿಲ್ಲ ಅಂತ, ಉಳಿದವರಿಗೆ ಕಾಗೆ ಗುಬ್ಬಿಗಳಿಗೆ ಗೊತ್ತಾಗೋದಿಲ್ಲ ಅನ್ನೋ ಮಾತು ಆ ಕಡೆ ಇರಲಿ, ನದಿಗಳಿಗೆ ಗೊತ್ತಾಗ್ತದನು. ನದಿ ಅಭಿಮಾನಿ ದೇವತೆಗಳಿಗೆ ಎಲ್ಲಿ ಹೋಗಬೇಕು ಏನು ಅಂತ ಗೊತ್ತಾಗೋದಿಲ್ಲ. ನಾವು ಯಾವ ಕಡೆಯಿಂದ ಬಂದ್ವಿ ಮತ್ತೆ ಹೇಗೆ ಹೋಗಿ ಮುಟ್ಟಬೇಕು ಅಂತ ನದಿ ಅಭಿಮಾನಿ ದೇವತೆಗಳಿಗೆ ಗೊತ್ತಾಗೋದಿಲ್ಲ ಅಂತ. ಆದರೆ ಆ ಮೋಡದ ಅಭಿಮಾನಿ ದೇವತೆ ಮತ್ತೆ ವಾಯುವಿನ ಅಭಿಮಾನಿ ದೇವತೆ ಅವರಿಗೆ ಅದು ಗೊತ್ತಾಗ್ತದೆ. ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವ ಜಾನತೆ ಗೊತ್ತಾಗೋದಿಲ್ಲ ಅವು. ಆದರೆ ವಾಯುಸ್ತು ತತ್ ಪೃಥಕ್ ಜ್ಞಾತ್ವ, ವಾಯು ಅದನ್ನು ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ತಿಳ್ಕೊಂಡು ಮೋಡಗಳಿಗೆ ಹೋಗಿ ಅದನ್ನು ತಲುಪಿಸ್ತಾನೆ, ಆ ನೀರನ್ನು ಮಾಡಿ ಅದನ್ನು ಮತ್ತೆ ಮಳೆ ಬರೆಯುವಂತೆ ಮಾಡ್ತಾನೆ ಅಂತ ಅಥರ್ವಣ ಉಪನಿಷತ್ನಲ್ಲಿ ಅದರ ಭಾಷ್ಯದಲ್ಲಿ ಬಂದದ್ದ ಮಾತನ್ನ ದಾಸರು ಇಲ್ಲಿ 32ನೇ ಪದ್ಯದಲ್ಲಿ ಹೇಳಿದ್ದಾರೆ ಅಂತ ನೆನಪು ಮಾಡ್ಕೋಬೇಕು. ಕರಣ ಗುಣಭೂತಗಳೊಳಗೆ ತದ್ವರನೆನಿಪ ಬ್ರಹ್ಮಾದಿ ಜೀವರುಳು ಅರಿತು ರೂಪಚತುಷ್ಟಯಗಳ ಅನುದಿನದಿ ಸರ್ವತ್ರ ಸ್ಮರಿಸುತ್ತ ಅನುಮೋದಿಸುತ್ತ ಹಿಗ್ಗುತ್ತ ಪರವಶದಿ ಪಾಡುವವರಿಗೆ ತನ್ನಿರವ ತೋರಿಸಿ ಭವ ವಿಮುಕ್ತರ ಮಾಡಿ ಪೋಷಿಸುವ. ಆ ಪರಮಾತ್ಮ ಏನು ಮಾಡ್ತಾನೆ ತನ್ನ ಭಕ್ತರಿಗೆ ಏನು ಅನುಕೂಲ ಮಾಡಿಕೊಡ್ತಾನೆ ಅಂತನ್ನೋದನ್ನ ಈಗ ಹೇಳ್ತಾರೆ. ಹರಿಯ ವಾಸುದೇವಾದಿ 4 ರೂಪಗಳಿವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳು ಇಂದ್ರಿಯಗಳಲ್ಲಿವೆ. ಸತ್ವರಜ ತಮಸ್ಸು ಅನ್ನುವಂಥ ಗುಣಗಳಲ್ಲಿವೆ, ಪಂಚಮಹಾಭೂತಗಳಲ್ಲಿವೆ. ಅದಕ್ಕಿಂತ ಮೇಲೆ ಉಣಿಸ್ಕೊಂಡಿರುವಂಥ ಬ್ರಹ್ಮಾದಿ ಜೀವರಲ್ಲಿ ಪಂಚಭೂತಕ್ಕೆ ಅಭಿಮಾನಿ ದೇವತೆಗಳಿಗಿಂತ ಬ್ರಹ್ಮಾದಿ ಜೀವರು ಉತ್ತಮರು. ಅವರಲ್ಲಿ ಆ ಹರಿಯ ವಾಸುದೇವಾದಿ 4 ರೂಪಗಳಿವೆ. ಅದನ್ನ ಅನುದಿನವೂ ಕೂಡ ಸರ್ವತ್ರ ನೆನಪು ಮಾಡ್ಕೊಳ್ಬೇಕಂತ. ಏನೆಲ್ಲ ಮಾಡುವಾಗ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಅವ್ರ 4 ಜನರನ್ನು ನೆನಪು ಮಾಡ್ಕೊಳ್ಬೇಕು. ಕರಣ ಅಂದ್ರೆ ಇಂದ್ರಿಯಗಳು, ಗುಣ ಅಂದ್ರೆ ಸತ್ವರಜ ತಮಸ್ಸುಗಳು, ಭೂತಗಳು ಅಂದ್ರೆ ಪಂಚಮಹಾಭೂತಗಳು, ತದ್ವರ ರೆಣಿಪತ್ ಬ್ರಹ್ಮಾದಿ ಜೀವರೊಳು, ಭೂತಗಳಿಗಿಂತ ಶ್ರೇಷ್ಠರಾದ ಬ್ರಹ್ಮಾದಿ ಜೀವರೊಳಗೂ ಆ ರೂಪ ಚತುಷ್ಟಯಗಳನ್ನ ಅರಿತು ಅವುಗಳನ್ನು ತಿಳ್ಕೊಳ್ಬೇಕು. ಅನುದಿನದಿ ಸರ್ವತ್ರ ಎಲ್ಲಾ ಕಡೆ ತಿಳ್ಕೊಳ್ಬೇಕು. ಅವುಗಳನ್ನು ತಿಳ್ಕೊಳ್ಳೋದಷ್ಟೇ ಅಲ್ಲ, ಮೇಲಿನ ಮೇಲೆ ನೆನಪು ಮಾಡ್ಕೊಳ್ಬೇಕು. ಅನುಮೋದಿಸುವುದು ಅಂದ್ರೆ ಯಾರಾದರೂ ಅದನ್ನ ಪ್ರವಚನ ಇತ್ಯಾದಿಗಳನ್ನು ಮಾಡ್ತಿದ್ರೆ ಹೌದು ಹೌದು ಅಂತ ಅದನ್ನು ಅನುಮೋದಿಸಬೇಕು. ತಾವು ಕೂಡ ಅದನ್ನು ಇನ್ನೊಬ್ರಿಗೆ ಹೇಳಬೇಕು, ಇದನ್ನು ಅನುಮೋದನೆ ಅಂತ ವ್ಯಾಖ್ಯಾನ ಮಾಡಬಹುದು ಅಂತ ಕಾಣಿಸ್ತದೆ ನಮಗೆ. ಅನುಮೋದಿಸುತ್ತಾ ಹಿಗ್ಗಬೇಕು, ಬಹಳ ಸಂತೋಷ ಪಡಬೇಕು. ಮನುಷ್ಯ ಸಂತೋಷ ಪಟ್ಟರೆ ಇಂಥ ಪರಮಾತ್ಮನ ಅಸ್ತಿತ್ವವನ್ನು ತಿಳಿದುಕೊಂಡು ಆತನ ರೂಪದ ವ್ಯಾಪ್ತಿಗಳನ್ನು ತಿಳ್ಕೊಂಡು ಸಂತೋಷ ಪಡಬೇಕೇ ಹೊರತು ಕ್ಷುದ್ರ ಸಂಗತಿಗಳಿಗೆ ಆತ ಸಂತೋಷ ಪಡಬಾರದು. ಹಿಗ್ಗುತ್ತಾ ಪರವಶದಿ ಪಾಡುವವರಿಗೆ, ಪರವಶರಾಗಿ ಹಾಡಬೇಕು. ನಮ್ಮ ಧ್ವನಿ ಮಧುರವಾಗಿದೆಯೋ ಇಲ್ಲೋ ಅಂತ ಆಲೋಚನೆ ಮಾಡಬಾರದು.
ಹಾಡಬೇಕು ಅನಿಸಿದ್ರೆ ಹಾಡೇ ಬಿಡಬೇಕು. ಕನ್ನಡದಲ್ಲಾದರೂ ಹಾಡಬೇಕು, ಸಂಸ್ಕೃತದಲ್ಲಾದರೂ ಹಾಡಬೇಕು. ಪಾಡುವವರಿಗೆ ತನ್ನಿರವ ತೋರಿಸಿ ತನ್ನ ಅಸ್ತಿತ್ವವನ್ನು ಭಗವಂತ ಅವರಿಗೆ ತೋರಿಸ್ತಾನೆ. ಮತ್ತೇನು ಮಾಡ್ತಾನೆ? ಭವ ವಿಮುಕ್ತರ ಮಾಡಿ ಪೋಷಿಸುವ, ಅವರ ಸಂಸಾರದ ಬಂಧನವನ್ನ ಕಳೀತಾನೆ, ಕಳೆದು ಅವರನ್ನು ಕಾಪಾಡ್ತಾನೆ. ಮೂಲ ರೂಪನು ಮನದೊಳಿಹ ಶ್ರವಣಾಲಿಯೊಳಗಿಹ ಮತ್ಸ್ಯ ಕೂರ್ಮನು ಕೋಲರೂಪನು ತ್ವಗ್ರಸನದೊಳಗಿಪ್ಪ ನರಸಿಂಹ ಬಾಲವಟು ವಾಮನನು ನಾಸಿಕ ನಾಳದೊಳು ವದನದಲ್ಲಿ ಭಾರ್ಗವ ವಾಲಿ ಭಂಜನ ಹಸ್ತದಲ್ಲಿ ಪಾದದಲ್ಲಿ ಶ್ರೀಕೃಷ್ಣ. ಮೂಲರೂಪ ಭಗವಂತನ ಮೂಲ ರೂಪ ನಾರಾಯಣ ಅಂತನೋ ರೂಪ, ಅದು ಮನಸ್ಸಿನೊಳಗಿದೆ ಅಂತ. ನಾರಾಯಣೋ ಮನಸ್ಸಿ ಶ್ರೋತ್ರಗತವು ಸುಮೀನು ಕೂರ್ಮವು ಧೃತಾಚ್ಛವರ ಕೋಲ ಹರಿ ತ್ವಚಿಸ್ಥ ಅಂತ ಹೀಗೆ ದೇಹ ಸಂಸ್ಥಾನ ಅನ್ನೋ ಒಂದು ಗ್ರಂಥದಲ್ಲಿ ಬಂದದ್ದು ಮಾತದು. ಮೂಲ ರೂಪನಾಥ ನಾರಾಯಣ ಮನಸ್ಸಿನಲ್ಲಿರ್ತಾನೆ. ಮುಂದೆ ಕಿವಿಗಳೊಳಗೆ ಮತ್ಸ್ಯಕೂರ್ಮರಿರ್ತಾರೆ. ವರಾಹ ಚರ್ಮದಲ್ಲಿರ್ತಾನೆ, ತ್ವಗೀಂದ್ರಿಯದಲ್ಲಿ. ನರಸಿಂಹ ನಾಲಿಗೆಯೊಳಗಿರ್ತಾನೆ. ವಟು ವಾಮನ ಮೂಗಿನ ನಾಳದಲ್ಲಿರ್ತಾನೆ. ಬಾಯಿಯೊಳಗೆ ಪರಶುರಾಮ ಇರ್ತಾನೆ. ಹಸ್ತದಲ್ಲಿ ವಾಲಿಭಂಜನನಾದಂಥ ರಾಮ ಇರ್ತಾನೆ. ವಾಲಿಯನ್ನು ನಾಶ ಮಾಡುವಂತಹ ರಾಮ ಹಸ್ತದಲ್ಲಿರ್ತಾನೆ. ವಾಮನನು ನಾಸಿಕದೊಳು ವದನದಲ್ಲಿ ಭಾರ್ಗವ ವಾಲಿಭಂಜನ ಹಸ್ತದಲ್ಲಿ. ಮುಂದೆ ಪಾದದಲ್ಲಿ ಶ್ರೀಕೃಷ್ಣ ಇರ್ತಾನೆ. ಹೀಗೆ ನಮ್ಮ ಶರೀರದ ಅಂಗಾಂಗಗಳಲ್ಲಿ ಈ ಎಲ್ಲ ಭಗವಂತನ ರೂಪಗಳಿವೆ ಅಂತ ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡು ಆತನ ಕೃಪೆಯಿಂದ ಎಲ್ಲ ಕಾರ್ಯಗಳಾಗ್ತಾ ಇವೆ, ಆತನ ಕೃಪೆ ಇಲ್ಲದೆ ಯಾವ ಕಾರ್ಯವೂ ಆಗೋದಿಲ್ಲ ಅಂತ ಮನುಷ್ಯ ಅನುಸಂಧಾನ ಮಾಡ್ಕೊಳ್ಬೇಕು. ಜಿನ ವಿಮೋಹಕ ಬುದ್ಧ ಪಾಯುಗ ಧನುಜ ಭಂಜನ ಕಲ್ಕಿ ಮೇಢ್ರದಿ ಇನಿತು ದಶರೂಪಗಳ ದಶಕರಣಗಳಲ್ಲಿ ತಿಳಿದು ಅನುಭವಿಸುವ ವಿಷಯಗಳ ಕೃಷ್ಣಾರ್ಪಣವೆನಲು ಕೈಗೊಂಬ ವೃಜಿನಾರ್ದನ ವರ ಜಗನ್ನಾಥ ವಿಠಲ ಕಾಯುವ ಕರುಣದಲ್ಲಿ. ಬುದ್ಧ ಜಿನ ವಿಮೋಹಕನಾದಂಥ ಬುದ್ಧ ಪಾಯು ಇಂದ್ರಿಯದಲ್ಲಿ, ಪಾಯು ಉಪಸ್ಥ ಅಂತ ಎರಡು ತತ್ವಗಳು ಮಲಮೂತ್ರ ವಿಸರ್ಜನೆಗೆ, ಅವುಗಳಲ್ಲಿ ಪಾಯುವಿನಲ್ಲಿ ಬುದ್ಧ ಇದ್ದಾನೆ. ಧನುಭಂಜಕನಾದಂಥ ಧನುಭಂಜಕ, ಧನು ಅಂದರೆ ರಾಕ್ಷಸರು, ಅವರನ್ನ ಧನುಜ ಭಂಜನ ಅಂತ ಹೀಗಿದೆ. ಧನುಜರು ಅಂದ್ರೆ ರಾಕ್ಷಸರು, ಅವರನ್ನ ನಾಶ ಮಾಡಿದಂಥ ಕಲ್ಕಿ ಅವನು ಮತ್ತೊಂದು ವಿಸರ್ಜನೆ ಇಂದ್ರಿಯದಲ್ಲಿದ್ದಾನೆ. ಹೀಗೆ ಭಗವಂತನ 10 ರೂಪಗಳನ್ನ, 10 ಅವತಾರದ ರೂಪಗಳನ್ನ 10 ಇಂದ್ರಿಯಗಳಲ್ಲಿ ತಿಳ್ಕೊಳ್ಬೇಕು. ಮತ್ತೆ ಆ 10 ಇಂದ್ರಿಯಗಳಲ್ಲಿ 5 ಕರ್ಮೇಂದ್ರಿಯಗಳಿಂದ ಮತ್ತು 5 ಜ್ಞಾನೇಂದ್ರಿಯಗಳ ಮೂಲಕ ನಾವೇನೇನನ್ನ ತಿಳ್ಕೊಳ್ತೇವೆ, ಏನೇನನ್ನ ಅನುಭವಿಸ್ತೇವೆ, ಅದನ್ನೆಲ್ಲ ಕೃಷ್ಣಾರ್ಪಣ ಅನ್ನಬೇಕು. ಅನುಭವಿಪ ವಿಷಯಗಳ ಕೃಷ್ಣಾರ್ಪಣವೆನಲು. ಕೃಷ್ಣಾರ್ಪಣ ಅಂತಂದ್ರೆ ಅದನ್ನ ಕೈಗೊಂಬ, ಅದನ್ನೆಲ್ಲ ಅವನು ಸ್ವೀಕಾರ ಮಾಡ್ತಾನೆ. ಎಂಥವನವನು? ವೃಜಿನಾರ್ದನ, ಪಾಪಗಳನ್ನೆಲ್ಲ ನಾಶ ಮಾಡುವಂತ ಶಕ್ತಿ ಇದ್ದವನು. ವೃಜಿನಾರ್ದನ ವರ ಜಗನ್ನಾಥ ವಿಠಲ ಕಾಯುವ ಕರುಣದಲ್ಲಿ, ಕರುಣೆಯಿಂದ ಕಾಪಾಡ್ತಾನೆ. ಅಲ್ಲಿ ಜಿನ ವಿಮೋಹಕ ಬುದ್ಧ ಅಂತ ಹೀಗೆ ಬಂತು. ಬುದ್ಧ ಅಂದ್ರೆ ಪರಮಾತ್ಮನ ಅವತಾರ. ಅದು ಪರಮಾತ್ಮ ಹುಟ್ಟಿದ ಮೇಲೆ ಅವನ ತಂದೆ, ಸುತ್ತಮುತ್ತಲಿನ ಬಳಗದವರು ಅವರೆಲ್ಲ ಯಜ್ಞಾದಿ ಕರ್ಮಗಳನ್ನು ಮಾಡ್ತಿದ್ರಂತೆ. ವೇದದ ಅಧ್ಯಯನ, ಯಜ್ಞಾದಿ ಕರ್ಮಗಳಂತೆ ಅದನ್ನೆಲ್ಲ ಮಾಡ್ತಿದ್ರು. ಇವನು ಹುಟ್ಟಿದ ಕೂಡಲೇ ಅವ್ರನ್ನ ನೋಡಿ ನಗಲಿಕ್ಕೆ ಪ್ರಾರಂಭ ಮಾಡಿದಂತೆ. ಇದೇನು ಯಜ್ಞಾದಿ ಕರ್ಮಗಳನ್ನು ಮಾಡ್ತಿದ್ದೀರಲ್ಲ, ವೈದಿಕ ಕರ್ಮಗಳನ್ನು ಮಾಡ್ತಿದ್ದೀರಿ ಅಂತೇಳಿ. ಈ ಹುಟ್ಟಿದ ಮಗು ನಗೋದನ್ನು ನೋಡಿ ಅವರಿಗೂ ಆಶ್ಚರ್ಯ. ಹಿಂದೊಂದ್ಸರಿ ಹೇಳಿದ್ದೆ ಅದನ್ನ, ಮತ್ತೊಂದ್ಸರಿ ಸಂಕ್ಷಿಪ್ತವಾಗಿ ಹೇಳ್ತೇನೆ ಅಷ್ಟೆ. ಅದಕ್ಕೆ ವೇದ ಮಾರ್ಗವನ್ನು ಬಿಟ್ಟು ಬಿಡಿ, ಇದು ನಿಮಗೆ ಯೋಗ್ಯ ಅಲ್ಲ, ವೇದ ಮಾರ್ಗ ಅಬದ್ಧ ಅದು ಅಂತ ವಿಪರೀತವಾಗಿ ಉಪದೇಶ ಕೊಟ್ಬಿಟ್ಟ. ಅದಕ್ಕೆ ಅವರು ನೀನೇ ಅವರು ಬ್ರಹ್ಮಾದಿ ದೇವತೆಗಳಿಗಿಂತ ವಿಷ್ಣುವಿಗಿಂತ ನೀನು ಉತ್ತಮನೋ ಹೇಗೆ ಅಂತ ಆ ಮಗುವನ್ನು ಪ್ರಶ್ನೆ ಮಾಡಿದ್ರು. ಅವ್ರು ಯಾವ್ಯಾವ ದೇವತೆಗಳು ನನ್ನ ಎದುರಿಗೆ ಬರ್ತಾರೆ, ಬರಲಿ, ಅವರೆಲ್ಲರನ್ನೂ ನಾನು ಸೋಲಿಸಿ ಬಿಡ್ತೀನಿ ಅಂತ ಅಂದಂತೇವನು ಈ ಬಾಲಕ ಬುದ್ಧ. ಹಾಗೆ ಬಂದಾಗ ವಿಷ್ಣು ಬ್ರಹ್ಮ ರುದ್ರ ಇತ್ಯಾದಿ ಎಲ್ಲರೂ ಬಂದಾಗ ಅವರವ್ರನ್ನೆಲ್ಲರನ್ನೂ ಕೂಡ ಆತ ಸೋಲಿಸಿದಂತೆ ತೋರಿಸ್ಕೊಂಡ. ಹಾಗಾದ್ರೆ ಬ್ರಹ್ಮ ಶಿವ ವಿಷ್ಣು ಇವರೆಲ್ಲರಿಗಿಂತ ಮಿಗಿಲಾದದ್ದಿರಬೇಕು ಈ ಬಾಲಕ
ಅಂತ ಆ ಬಾಲಕನ ಶಿಷ್ಯತ್ವ ವಹಿಸಿಬಿಟ್ರು ಅವರೆಲ್ಲ. ಜಿನ ವಿಮೋಹಕ ಅಂತ ಅದನ್ನೇ ಹೇಳಿದ್ದು. ಅವರ ಅಪ್ಪ ಜಿನ ಅನ್ನೋ ಹೆಸರಿನವನು. ಆ ಅಪ್ಪನಿಗೆ ತಾಯಿಗೆ ಉಳಿದು ಬಂಧು ಬಾಂಧವರಿಗೆಲ್ಲ ಮೋಹ ಬರುವಂತೆ ವರ್ತನೆ ಮಾಡಿದ. ಮೋಹ ಬರುವಂತೆ ಯಾಕೆ ವರ್ತನೆ ಮಾಡ್ತಾನೆ ಹಿಂದೊಂದ್ಸರಿ ಹೇಳಿದ್ದೆ. ಇದೆಲ್ಲ ಒಂದು ಪರೀಕ್ಷೆ ಅಷ್ಟೇ. ವೇದ ಮಾರ್ಗದಲ್ಲಿದ್ದವರು, ಯಜ್ಞಯಾಗಾದಿಗಳನ್ನು ಮಾಡುವವರೆಲ್ಲರೂ ಕೂಡ ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಯಾರೋ ಏನೋ ಹೇಳಿದ್ರು ಒಂದು ಮಾತ್ರಕ್ಕೆ ಇದು ನೀವು ಮಾಡ್ತಿರೋದೆಲ್ಲ ತಪ್ಪು ಅಂತ ಅಂದುಬಿಟ್ರೆ ಆ ಭ್ರಾಂತಿಗೆ ಬೀಳಬಾರ್ದು, ಅಜ್ಞಾನಕ್ಕೆ ಬೀಳಬಾರ್ದು. ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಸರಿಯಾಗಿ ತಿಳ್ಕೊಂಡು ಮಾಡ್ತಾನೋ ಇಲ್ಲೋ ಒಬ್ಬ ಸಾಧಕ ಅಂತ ಭಗವಂತ ಮೇಲಿನ ಮೇಲೆ ನಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾನೆ. ನಾವು ಹೋಗುವಂಥ ಮಾರ್ಗ ನಮಗೆ ಮನವರಿಕೆ ಆಗಿದೆಯೋ ಇಲ್ಲೋ, ನಮಗದು ದೃಢ ಆಗಿದೆಯೋ ಇಲ್ಲೋ ಅಂತ ಪರಮಾತ್ಮ ಪರೀಕ್ಷೆ ಮಾಡ್ತಿರ್ತಾನೆ. ಅಂಥದ್ದೊಂದು ಪರೀಕ್ಷೆ ಇದೆ. ಕೆಲವರು ಆ ಪರೀಕ್ಷೆಯಲ್ಲಿ ಗೆಲ್ತಾರೆ, ಕೆಲವರು ಸೋಲ್ತಾರೆ. ಇವರು ಸೋತರು, ಜಿನ ಮೊದಲಾದವರೆಲ್ಲ. ಅದಕ್ಕೆ ಜಿನ ವಿಮೋಹಕ ಅಂತ ಬಂತಲ್ಲಿ. ಹಾಗಾದ್ರೆ ನೀನೇ ನಮ್ಗೆ ತತ್ವ ಹೇಳು, ಅದೇನು ಹೇಳ್ತೀಯ, ಎಲ್ಲರನ್ನೂ ಸೋಲಿಸಿದೆಯಲ್ಲ, ಅವರೆಲ್ಲ ಅಜ್ಞಾನಿಗಳು ಅಂತ ಅವ್ರನ್ನ ಬೈದಿಯಲ್ಲ, ನೀನೇ ತತ್ವ ಹೇಳು ಅಂತ ಇವ್ರು ಕೇಳಿದ್ರು. ವೇದಾದಿವೆಲ್ಲ ಅಪ್ರಮಾಣ, ವೇದಾಹ ಅಪ್ರಮಾಣಂ ಅಂದ್ಬಿಟ್ಟು ಈ ಮಗು, ಅಥವಾ ಹಾಗೆ ಅಂತ ಹೇಳಿ ವೇದಾದಿಗಳ ಮಾರ್ಗವನ್ನೆಲ್ಲ ಬಿಟ್ಟು ಭ್ರಷ್ಟರಾಗಿಬಿಟ್ರು ಅಂತ ಕಥೆ ಮುಂದೆ. ದೇವತೆಗಳಿಗೆಲ್ಲ ಕೆಲವರಿಗೆ ಆಶ್ಚರ್ಯ, ಕೆಲವರಿಗೆ ಗೊಂದಲ. ಅದೇ ವೇದಗಳನ್ನೆಲ್ಲ ಅಪ್ರಮಾಣ ಅಂದ್ಬಿಟ್ಟಿಯಲ್ಲ, ನಿಮ್ಗೆ ಗತಿ ಏನಿಲ್ಲ, ಸರಿಯಾದ ಮಾತನ್ನು ಹೇಳು ಅಂತ ಮತ್ತೆ ಆ ಮಗುವನ್ನು ಕೇಳಿದ್ರು. ಅಪ್ರಮಾಣ ಅಂದ್ರೆ ಸುಳ್ಳು ಅಂತ ತಿಳ್ಕೊಬೇಡಿ, ವೇದಗಳನ್ನ ಸುಳ್ಳು, ವೇದಗಳೆಲ್ಲ ಕೊಟ್ಟಿ ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಅಂದ್ರೆ ಅಕಾರ ವಾಚನ ಅಂತ ಪರಮಾತ್ಮ, ಆ ಪರಮಾತ್ಮನ ರಹಸ್ಯವನ್ನು ಹೇಳಲಿಕ್ಕೆ ಹೊರಟದ್ದು ವೇದಗಳು ಅಂತ ಅರ್ಥ. ಯಾಕೆಂದ್ರೆ ಅಕಾರದ ಪ್ರಭೇದವೇ ಈ ಓಂಕಾರ. ಅದನ್ನ ಐತರೇಯ ಉಪನಿಷತ್ ಹಾಗೆ ಹೇಳಿದೆ. ಅಕಾರದ ವಿಸ್ತಾರವೇ ಓಂಕಾರ ಅಂತ ಹೇಳಿದೆ. ಆ ಓಂಕಾರದ ವಿಸ್ತಾರವೇ 8 ಅಕ್ಷರಗಳು, ಅ ಉ ಮ ನಾದ ಬಿಂದು ಕಲಾ ಅಂತ ಹೀಗೆಲ್ಲ ನಿನ್ನೆ ದಿವಸ ಹೇಳಿದೆ. ಹೀಗೆ ಅಕಾರವಾಚ್ಯನಾದವನು ಭಗವಂತ, ಅಕಾರದ ಅರ್ಥವ್ಯಾಪ್ತಿ, ಇದನ್ನೆಲ್ಲ ಐತರೇಯ ಉಪನಿಷತ್ನಲ್ಲಿ ಬೇಕಾದಷ್ಟು ವಿಸ್ತಾರವಾಗಿ ಅದರ ಉಪನಿಷತ್ನಲ್ಲಿ ಮತ್ತು ಉಪನಿಷತ್ತಿನ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಿದೆ. ಹಾಗಾಗಿ ಅಂದ್ರೆ ಪರಮಾತ್ಮ, ಅಹ ಇತಿ ಬ್ರಹ್ಮ ತತ್ರಾಗತಂ ಇತಿ ಅಕಾರದ ಅರ್ಥವ್ಯಾಪ್ತಿಯನ್ನ ಅದೆಲ್ಲ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಅಕಾರ ಅಂತಂದ್ರೆ ಅದು ಶೂನ್ಯವನ್ನೋ ಮತ್ಯಾವುದನ್ನು ಹೇಳೋದಲ್ಲ. ಅಕಾರ ಅಂದ್ರೆ ಪರಮಾತ್ಮನನ್ನು ಹೇಳ್ತದೆ. ವೇದಗಳು ಅಪ್ರಮಾಣ ಅಂದ್ರೆ ಏನರ್ಥ? ಅಕಾರ ವಾಚನ ಅಂತ ಪರಮಾತ್ಮನ ಗುಣವನ್ನು ಹೇಳ್ತದೆ ಅಂತ ಅರ್ಥ. ಅದಕ್ಕಾಗಿ ವೇದಗಳನ್ನ ಪ್ರಮಾಣ ಅಂತಾನೆ ತಿಳ್ಕೊಳ್ಳಿ, ಪರಮಾತ್ಮನ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದ ವೇದ ಅಂತ ತಿಳ್ಕೊಳ್ಳಿ ಅಂತ ವೇದಗಳಿಗೆ, ಆ ದೇವತೆಗಳಿಗೆ ಸರಿಯಾದ ಉಪದೇಶ ಮಾಡಿದ ಅವನು. ಅದನ್ನು ಗಮನಿಸಬೇಕು. ಅಪ್ರಮಾಣ ಅಂತ ಹೇಳಿದ ಕೂಡಲೇ ಇವರು ಒಳ್ಳೇದಾಯ್ತು ಅಂತ ತಿಳ್ಕೊಂಡು ಬಿಟ್ಬಿಟ್ರೆ ಎಲ್ಲಾರು. ಅವರು ಇಲ್ಲ ಸರಿಯಾಗಿ ಹೇಳೋದು ಮತ್ತಷ್ಟು ಕುತೂಹಲ ತೋರಿಸಿದ್ರು. ನಮಗೆ ಗೊಂದಲ ಮಾಡಬೇಡ, ಅದು ಏನಿದೆ ಸರಿಯಾಗಿ ಹೇಳು ಅಂತ. ಅವ್ರ ಕುತೂಹಲ ನೋಡಿ ಅವರಿಗೆ ಅದು ಸರಿಯಾಗಿ ಉಪದೇಶ ಮಾಡಿದೆ. ಇದು ಭಗವಂತ ಇಟ್ಟಿರುವಂಥ ವ್ಯವಸ್ಥೆ. ಸರಿಯಾದ ಕುತೂಹಲ ಆಸಕ್ತಿ ತೋರಿಸಿದವರಿಗೆ ಸಿಗುವಂತಿರ್ತದೆ. ಅದು ಸುಮ್ಮನೆ ಒಂದ್ಸರಿ ಹಾದು ಹೋದವರಿಗೆಲ್ಲ ಸಿಗಬಾರ್ದು. ಅದಕ್ಕಾಗಿ ಆಚರಣೆ ಮಾಡಿರ್ತಾನೆ. ಹೀಗೆ ಜಿನ ಮೊದಲಾದವರಿಗೆ ಅವರು ಭ್ರಾಂತಿ ಬರುವಂತೆ ಮಾಡಿದ, ದೇವತೆಗಳಿಗೆ ಸರಿಯಾದ ತತ್ವಜ್ಞಾನ ಬರುವಂತೆ ಮಾಡಿದ. ಅದಕ್ಕಾಗಿ ಬುದ್ಧನ ಅವತಾರವೂ ಕೂಡ ಜ್ಞಾನದ ಅವತಾರವೇ. ಒಬ್ಬರಿಗೆ ಅಜ್ಞಾನವನ್ನು ಕೊಟ್ಟದ್ದು, ಮತ್ತೊಬ್ಬರಿಗೆ ಜ್ಞಾನವನ್ನು ಕೊಟ್ಟದ್ದು ಅವತಾರ ಅಂತ ತಿಳ್ಕೊಳ್ಬೇಕು. ಹೀಗೆ ಆ ಪರಮಾತ್ಮನ ಮಹಿಮೆಯನ್ನು ಎಲ್ಲಾ ಕಡೆ ತಿಳ್ಕೊಳ್ಬೇಕು. ತಿಳಿದುಕೊಂಡ್ರೆ ಆತ ನಮ್ಮನ್ನು ಕಾಯ್ತಾನೆ ಅನ್ನುವಲ್ಲಿಗೆ ಹರಿಕಥಾಮೃತ ಸಾರದ ಆ 6ನೇಯ ಪಂಚಮಹಾಯುದ್ಧ ಸಂಧಿ ಏನಿದೆ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.